ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬಂದಿರೋದು ಸೈಪ್ರ ಶಾಲೆ ನೂಲಿಗೇರಿ. ಇಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಇದೆ, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಇವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಹರೀಶ್ ಕರಾಟೆ ಶಿಕ್ಷಕರು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದೇವೆ. ಅವರು ಕೂಡ ಬರುವವರಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಡುಗೆ ಸಿಬ್ಬಂದಿಗಳು ಇವರು ಕೂಡ ತುಂಬ ಸಹಕಾರವನ್ನು ನೀಡ್ತಾ ಇದ್ದಾರೆ, ಅವರಿಗೂ ಕೂಡ ಸುಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ನಡೆಸಲು ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿರುವಂಥ ಹಂಸಣ್ಣ ಅವರಿಗೂ ಕೂಡ ಈ ಕಾರ್ಯಕ್ರಮ ಸುಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಒಂದು ವಾರದಿಂದ ಸತತವಾಗಿ ಶ್ರಮಿಸುತ್ತಿರುವಂಥ ನಮ್ಮ ಶಿಕ್ಷಕ ವೃಂದದವರಿಗೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬು ಮನದಿಂದ ಸ್ವಾಗತಿಸಿದ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಮತಿ ಪ್ರವೀಣಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಂತು ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂಥ ಶ್ರೀಮತಿ ಪ್ರವೀಣಾ ಮೇಡಮ್ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ನಮ್ಮ CRP ಸರ್ ಆಗಿರ್ತಕ್ಕಂಥ ಶ್ರೀಯುತ ರವಿ ಸರ್ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳೇ, ಸುಮ್ಮನಿರಿ ಅಂತ ಹೇಳೋ ಹಾಗಿಲ್ಲ, ಇದು ಸಂತೆ ಆದರೂ ಕೂಡ ಪಠ್ಯದ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ನೀವು ಸಂತೆಯ ಜೊತೆಗೆ ಪಠ್ಯದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನು ಕಲಿಬೇಕಾಗಿರೋದ್ರಿಂದ ದಯವಿಟ್ಟು 5-10 ನಿಮಿಷಗಳ ಕಾಲ ಈ ಕಡೆ ಗಮನ ಕೊಡಬೇಕು. ಸಂತೆಯ ವ್ಯಾಪಾರ ಮಾಡ್ತಕ್ಕಂಥ ಮಕ್ಕಳು, ಅಂಗಡಿ ಓನರ್ಗಳು, ಮಕ್ಕಳ ಸಂತೆ ಮೇಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಶಾಲೆಯ SDNCಯ ಅಧ್ಯಕ್ಷರು, ಕ್ರಿಯಾಶೀಲರು, ಸರಳ ಸಜ್ಜನಿಕೆಯ ದೇವಪ್ಪ ಸರ್ ಅವರೇ, SD ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಶ್ರೀಮತಿ ಸುಮನಾ ಭಾಸ್ಕರ್ ಮೇಡಮ್ ಅವರೇ, ಶಿಕ್ಷಣ ಹಾಗೂ ಶಾಲೆಯ ಬಗ್ಗೆ ಸದಾ ತುಡಿತವನ್ನು ಹೊಂದಿರತಕ್ಕಂಥ ನಮ್ಮ ನಗರ ಪ್ರೌಢಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣ ಸರ್ ಅವರೇ, ಈ ಶಾಲೆಯ ಇನ್ನೋರ್ವ ಕ್ರಿಯಾಶೀಲ SDNCಯ ಸದಸ್ಯರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಉಪಾಧ್ಯಕ್ಷರು ಮೇಡಮ್ ರವರೇ, ಇನ್ನೋರ್ವರು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರು ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ವಿಶ್ವ ಸರ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಮೀಳಾ ಮೇಡಮ್ ರವರೇ, ಪತ್ರಕರ್ತ ಮಿತ್ರ ಆಗ್ತಕ್ಕಂಥ ರವಿ ಅಣ್ಣರವರೇ, ಈ ಶಾಲೆ SDNCಯ ಎಲ್ಲ ಪದಾಧಿಕಾರಿಗಳೇ, ಪೋಷಕರೇ, ನಮ್ಮ ಸಹೋದ್ಯೋಗಿ ಮಿತ್ರರೇ, FLN ಅಂದರೆ NEP ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬುನಾದಿ ಹಾಕ್ಕೊಡ್ತಕ್ಕಂತಹ ಸರಳ ಓದು, ಬರಹ, ಲೆಕ್ಕಾಚಾರಗಳನ್ನು ಕಲಿಸ್ತಕ್ಕಂಥದ್ದು ಫಂಡಮೆಂಟಲ್ ನ್ಯೂಮರಸಿ ಆ್ಯಂಡ್ ಲಿಟ್ರಸಿ ಅಂತ ಹೇಳಿ ಕರಿತೀವಿ FLN ಅಂತ. ಅದನ್ನು ನಾವು ಕಲಿಸಲೇಬೇಕಾಗಿರ್ತಕ್ಕಂಥ ಘನೋತ್ತವಾದ ಉದ್ದೇಶವನ್ನು ಹೊಂದಿ NEPಯಲ್ಲಿ ಮೊದಲು ಪರಿಚಯಿಸಿದ್ದೇವೆ. ಆ ಕುರಿತಾಗಿ ಶಾಲೆಯಲ್ಲಿ ಪಠ್ಯದಲ್ಲಿ ಅನೇಕ ವಿಚಾರಗಳನ್ನು ಸೇರಿಸಿದ್ದಾರೆ. ಹಾಗೆ ಅದರ ಕುರಿತಂಥ ಅಭ್ಯಾಸಗಳು ನಡೀತಾ ಹೋಗುತ್ತೆ. ಜೊತೆಗೆ FL ನಾವು ಏನೇ ಮಾಡಿದರೂ ಕೂಡ 5 ಬೆರಳುಗಳು ಸರಿಯಾಗಿರೋದಿಲ್ಲ. ಎಲ್ಲರನ್ನು ಒಂದೇ ಸಾರಿ ನಾವು FLನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ರೀತಿ ಅನೇಕ ಚಟುವಟಿಕೆಗಳನ್ನು ನಾವು ಪರಿಚಯಿಸ್ತಾ ಇದ್ದೇವೆ. ಇಂತಹ ಚಟುವಟಿಕೆಗಳ ಮೂಲಕ FLನ್ನು ಎಲ್ಲರೂ ಸಾಧಿಸಲೇಬೇಕು. FLನ್ನು ಸಾಧಿಸದೇ ಇರ್ತಕ್ಕಂಥ ಮಗು ಮುಂದೆ ಸಮಾಜದಲ್ಲಿ ಬದುಕಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ, ವ್ಯಾವಹಾರಿಕ ಜ್ಞಾನದಲ್ಲಿ ಆತ ಹಿಂದುಳಿತಾನೆ ಅಂತ. ಈಗ ನಿಮ್ಮ ಎಲ್ಲ ಬಾಲ್ಯ ಜೀವನಕ್ಕೆ ಹೋದರೆ ನಮಗೆಲ್ಲರೂ ಹೆದರ್ಸೋರು, ಪುಸ್ತಕದ ಬದನೆಕಾಯಿ ಪಲ್ಯಕ್ಕೆ ಬರೋದಿಲ್ಲ ಅಂತ.
ಆ ಪುಸ್ತಕದ ಬದನೆಕಾಯಿ ಪಲ್ಯಕ್ಕೆ ಬರಬೇಕು ಅಂತಂದರೆ ನಾವು ಪಠ್ಯದಲ್ಲಿ ಶಾಲೆಯಲ್ಲಿ ಅಥವಾ ಔಪಚಾರಿಕವಾಗಿ ಕಲ್ತಿರ್ತಕ್ಕಂಥ ಜ್ಞಾನ ಶಿಕ್ಷಣ ವಿದ್ಯೆ ಅಂತ ಏನು ಕರಿತೀವಿ ಅದನ್ನು ಸಾಮಾನ್ಯ ಜೀವನದಲ್ಲಿ ಸಮೀಕರಿಸಬೇಕು. ನಿತ್ಯ ಜೀವನದಲ್ಲಿ ಮಗು ಬಳಸುವಂತಾಗಬೇಕು. ಆಗ ಮಾತ್ರ ಪುಸ್ತಕದ ಬದನೆಕಾಯಿ ಪಲ್ಯಕ್ಕೆ ಬರುತ್ತೆ. ಆಗ ಮಾತ್ರ ನಾವು ಕಲ್ತಿರುವ ಶಿಕ್ಷಣ ಬಳಕೆ ಆಗತ್ತೆ ಅನ್ನೋದು. ನಿಮಗೆಲ್ಲ ನೆನಪಿರ್ಬೋದು, ನಾವು ಚಿಕ್ಕವರಿದ್ದಾಗ ಬಸ್ ಹತ್ತಿದ್ರೆ ಕಂಡಕ್ಟ್ರಿಗೆ ದುಡ್ಡು ಕೊಟ್ಟರೆ ವಾಪಸ್ ಎಷ್ಟು ಚೇಂಜ್ ಕೊಡಬೇಕು ಇಸ್ಕೋಬೇಕು ನಾವು ಅಂತ ಗೊತ್ತಾಗ್ತಿರ್ಲಿಲ್ಲ. ಆತ ಪಟ 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 ಎಣಿಸ್ಕೊಟ್ಬಿಡ್ತಿದ್ದೆ ಕಂಡಕ್ಟರ್. ಬಟ್ ನಮಗೆ 10 ರೂಪಾಯಲ್ಲಿ 3.5 ರೂಪಾಯಿ ಏನಾದರೂ ನಮ್ಮ ಬಸ್ ಟಿಕೆಟ್ ದರ ಆದರೆ ನಿನ್ನ ಎಷ್ಟು ತೊಗೋಬೇಕು, 6.5 ತಗೋಬೇಕಾ 7.5 ತಗೋಬೇಕಾ ಗೊತ್ತಾಗ್ತಿರ್ಲಿಲ್ಲ. ಒಂದೊಂದೇ ಕಾಯಿನ್ ಎಣಿಸ್ತಿದ್ವಿ ಎಷ್ಟು ಟಿಕೆಟ್ ಇಟ್ಕೊಂಡು. ಕೆಲವು ಸಾರಿ ಆ ಗೋಜೆ ತಲೆಗೆ ಹೋಗದೇನೆ ಸುಮ್ಮನೆ ತಗೊಂಡು ಬಂದಿರೋದಿದೆ. ಸಂತೆಗೆ ಹೋದ್ರೂ ಅಷ್ಟೇ, ಎಷ್ಟೋ ಜನಿಗೆ ತುಂಬ ದೊಡ್ಡವರು ಆದ ಮೇಲೂ ಕೂಡ ಸಂತೆ ಮಾಡ್ಲಿಕ್ಕೆ ಕಷ್ಟ. ದಿನ ಅಂಗಡಿಯವರು ತುಂಬ ಜೋರಾಗಿದ್ರಂತೂ ನಮ್ಗೆ ಚೇಂಜ್ ಕೊಡೋದ್ರಲ್ಲಿ ತುಂಬ ಮೋಸ ಮಾಡಿಯೇ ಕಳಿಸ್ತಕ್ಕಂತಹ ಪರಿಸ್ಥಿತಿ ಇದೆ. ಲೆಕ್ಕಾಚಾರ ಬೇರೆ, ಪೆನ್ನಲ್ಲಿ ಬರೆದು ಲೆಕ್ಕಾಚಾರ ಮಾಡೋದು ಬೇರೆ, ವ್ಯಾವಹಾರಿಕ ಗಣಿತ ಬೇರೆ, ಅಂದಾಜು ಗಣಿತ ಬೇರೆ. ಹಾಗಾಗಿ ನಾನು ಚಿಕ್ಕವನಿದ್ದಾಗ ನನ್ನ ಅನುಭವ ಹೇಳೋದಾದರೆ ಮನೆ ಕೆಲಸಕ್ಕೆ ಬಂದಾಗ ಆಳಿ ಲೆಕ್ಕ ಕೊಡಬೇಕಾದ್ರೆ 8 ಆಳಾಯಿತು 30 ರೂಪಾಯಿ ಆಳು ಸಂಬಳ ಎಷ್ಟು ಅಂದರೆ ನಮ್ಮ ಅಪ್ಪ ಬಾಯಲ್ಲೇ ಹೇಳ್ಬಿಡೋ. ಆದರೆ ನಾವು ಪೆನ್ ತಗೊಂಡು ಹೋದ ತಕ್ಷಣ ಬೈಯೋರು, ಇದೇನಾ ಕಲ್ತಿದ್ದು ನೀವು ಅಂತ. ಅವಾಗ ನಮ್ಗೊಂಥರ ಅನ್ಸೋದು, ಮಗ್ಗಿ ಬರ್ತಿತ್ತು, ಶಾಲೆಗೆ ಹೋಗ್ತಿದ್ವಿ. ನಾನು ಚೆನ್ನಾಗಿ ಓದ್ತಾ ಇದ್ದೆ ಅವಾಗ. ಬೇರೆ ತುಂಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ನಾನು ಶಾಲೆಯಲ್ಲಿ ಅಪ್ ಟು ಜಾಬ್ವರೆಗೆ. ಆದರೂ ಕೂಡ ಬಸ್ಸಿಗೆ ಹೋದಾಗ ಸಣ್ಣ ಭಯ. ಬ್ಯಾಂಕಿಗೆ ಹೋದ್ರಂತೂ ಇನ್ನೂ ಭಾಳ ಬ್ಯಾಂಕ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಾವು ಶಾಲೆಗೆ ಹೋಗಿ ಹೆಜ್ಜಮ್ ಆಗಿ ಬ್ಯಾಂಕಿಗೆ ಹೋದರೂ ಸ್ವಲ್ಪ ಒಳಗೊಳಗೆ ಭಯ ಬ್ಯಾಂಕ್ ವ್ಯವಹಾರ ಮಾಡಲಿಕ್ಕೆ. ಅದರಲ್ಲಿ ಯಾಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಾವು ಯಾಕೆ ಭಯ ಪಡ್ತಿದ್ವಿ ಅಂತಂದರೆ ನಮ್ಗೆ ಯಾರಿಗೂ ಇಂಥ ಅವಕಾಶಗಳು ಸಿಕ್ಕಿರಲಿಲ್ಲ. ಹೊಸನಗರ ಸಂತೆಗಂತ ನಾನು 7ನೇ ತರಗತಿಗೆ ಬಂದಿದ್ದೆ, ಅದು ನಮ್ಮ ಪಕ್ಕದ ಮನೆಯವ್ರ ಜೊತೆ. ಅಲ್ಲೇನು ಸಂತೆ ಥರ ಏನು ಫೀಲ್ ಆಗ್ತಿರ್ಲಿಲ್ಲ ನಮ್ಗೆ. ಇವಾಗ ನೋಡಿದ್ರೆ ಒಂದು 7-8-10 ಅಂಗಡಿ ಇರ್ತಿದ್ದಷ್ಟೇ ಅವಾಗ. ಆಗ ಅದೇನು ನೋಡಿ ನಮ್ಗೆ ದಿಗಿಲು, ಅಲ್ಲಿ ತರಕಾರಿ ವ್ಯಾಪಾರ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನಿಜವಾದ ಸಂತೆ ಅನುಭವ ಆಗಿರೋದು ನನಗೆ ಆನವಟ್ಟಿಗೆ ಹೋದಾಗ. ಕರ್ನಾಟಕದ ಅತ್ಯಂತ 2ನೇ ದೊಡ್ಡ ಸಂತೆ ನಡೆಯುತ್ತೆ. 4,000 ಜನ ಸೇರಿ ವ್ಯಾಪಾರ ಮಾಡ್ತಾರೆ. ಕನಿಷ್ಠ 1-1.5 ಸಾವಿರಕ್ಕೂ ಹೆಚ್ಚು ಅಂಗಡಿಗಳಿರುತ್ತೆ. ಆ ಸಂತೆಗೆ ಹೋದಾಗ ಪ್ರತಿ ವಾರ ನಾವು ಸಂತೆಗೆ ಹೋಗ್ತಿದ್ವಿ. ಅಲ್ಲಿ ನಮಗೆ ನಿಜವಾದ ಸಂತೆ ಅಂದರೆ ಏನು, ವ್ಯವಹಾರ ಅಂದರೆ ಏನು ಮಾಡಬೇಕು, ಬೆಂಡೆಕಾಯಿ ಹೇಗೆ ತೊಗೋಬೇಕು, ಕ್ಯಾರೆಟ್ ಹೇಗೆ ತೊಗೋಬೇಕು, ಹೀರೆಕಾಯಿನ ಹೇಗೆ ತೊಗೋಬೇಕು, ಈರುಳ್ಳಿಯನ್ನು ಹೇಗೆ ತೊಗೋಬೇಕು ಅಂತ ಗೊತ್ತಾಗಿದೆ ಅಲ್ಲಿ. ಅದು 2 ವರ್ಷ ತರಬೇತಿಯಲ್ಲಿ ನಾವು ಪ್ರತಿ ವಾರ ಹೋದಾಗ ಒಮ್ಮೆ ನಾನು ಈರುಳ್ಳಿಯನ್ನು ತಗೊಳ್ತಾ ಇದ್ದೆ ತರಬೇತಿಯಲ್ಲಿ ಹಾಕೊಂಡು. ಪಕ್ಕದವರೊಬ್ಬರು ಹೆಣ್ಮಗಳು ಈರುಳ್ಳಿ ಅಂತ ತಗೊಳ್ತಾ ಇದ್ರು. ಅವ್ರು ಹೇಳಿದ್ರೆ ಈರುಳ್ಳಿ ಹಾಕಿ ತಗೊಳ್ಳೋದಲ್ಲ ಕಣೋ ಹೀಗೆ ಅಂತ. ಈರುಳ್ಳಿಯನ್ನು ಮಧ್ಯೆ ಹಿಂಗೆ ಬೆರಳಲ್ಲಿ ಒತ್ತಿ ತಗೊಳ್ಳಿ, ಈಗ ತಗೊಂಡು ಹೋದ್ರೆ ಈರುಳ್ಳಿ ನಿಮ್ಗೆ ಮೋಸ ಮಾಡಿಬಿಡ್ತಾರೆ ಅಂತ. ಬೆಂಡೆಕಾಯ್ದೆಲ್ಲ ಸಾಧಾರಣವಾಗಿ ಗೊತ್ತಿತ್ತು. ಈ ಥರ ಅಲ್ಲಿ ಬಂದ ಕ್ಯಾರೆಟನ್ನ ಒಂದು 5 kg ಕ್ಯಾರೆಟನ್ನು ತಿಂದೇ ಅಂಗಡಿಯಲ್ಲಿ ಖಾಲಿ ಮಾಡಿ ಆಮೇಲೆ ಕ್ಯಾರೆಟ್ ಒಯ್ತಾರೆ. ಅದು ನಮ್ಮ ಕಡೆ ಎಲ್ಲ ಹಾಗಲ್ಲ, ಅವನು ತೂಕ ಮಾಡಿ ಹಾಕ್ತಾರೆ, ಇವ್ರು ಚೀಲ ಹಿಡಿತಾರೆ, ತೊಗೊಂಡು ಹೋಗ್ತಾರೆ. ಇದು ವ್ಯಾವಹಾರಿಕ ಜ್ಞಾನ. ಒಂದು ಕಡೆ ಖರೀದಿ ಮಾಡೋದು, ಒಂದು ಕಡೆ ಹಣವನ್ನು ಉಳಿಸ್ತಕ್ಕಂಥದ್ದು, ಇನ್ನೊಂದು ಕಡೆ ತೂಕವನ್ನು ನೋಡ್ಕೊಳ್ತಕ್ಕಂಥದ್ದು, ಇನ್ನೊಂದು ಕಡೆ ಅಂದಾಜನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಪರಿಸರ ಸಂರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸಮಯವನ್ನು ಉಳಿಸ್ತಕ್ಕಂಥದ್ದು, ನಮ್ಮ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥದ್ದು. ಈ ಎಲ್ಲ ಅಂಶಗಳು ನಮ್ಮ ನಿತ್ಯ ಜೀವನದಲ್ಲಿ ಅಡಗಿವೆ. ಇವನ್ನೆಲ್ಲವನ್ನು ಮಾಡಬೇಕು ಅಂತಂದರೆ ನಾವು ಈ ರೀತಿಯ ಸನ್ನಿವೇಶದಲ್ಲಿ ಮಕ್ಕಳನ್ನು ಫ್ರೀಯಾಗಿ ಬಿಡಬೇಕು. ನಮ್ಮ ಜೊತೆಗೆ ಆಟದ ಗೊಂಬೆ ಥರ, ಕೀಲಿ ಕಟ್ಟು ಗೊಂಬೆ ಥರ ಕೈ ಹಿಡ್ಕೊಂಡೋಗಿ ಸಂತೆ ಕರ್ಕೊಂಡೋಗಿ ಇಲ್ಲಿ ನಿಲ್ಲಿಸಿದ್ವಿ, ನಾವು ಖರೀದಿ ಮಾಡಿದ್ವಿ, ಮಗುನ ಹಂಗೆ ಕರ್ಕೊಂಡ್ಬಂದ್ವಿ ಅಂದರೆ ಮಗು ಕಲಿಯೋದಿಲ್ಲ. ಮಗುಗೆ ದುಡ್ಡು ಕೊಟ್ಟು ಸಂತೆ ಕೊಟ್ಟು 5 ರೂಪಾಯಿ ವೇಸ್ಟ್ ಆಗಲಿ, ಮೊದಲಿನ ಸಾರಿ ಚೇಂಜನ್ನು ಮರೆತು ಬರಲಿ, ಅಥವಾ 5 ರೂಪಾಯಿ ಇಸ್ಕೊಳ್ದೇನೆ ಬರಲಿ, ಒಂದ್ಸಾರಿ ಮೋಸ ಹೋಗ್ಲಿ ಮಗು. ಆದ್ರೆ ಧೈರ್ಯವಾಗಿ ನೀವು ಎಲ್ಲ ಪೇರೆಂಟ್ಸ್ಗಳು ಇಂಥ ಮಾರ್ಕೆಟ್ಗಳಿಗೆ ಬಿಡಬೇಕು. ಅಲ್ಲಿ ಬಸ್ಗಳನ್ನು ಹತ್ತಿಸ್ಬೇಕು, ಅವ್ರ ಹತ್ರನೇ ಟಿಕೆಟ್ ಮಾಡಿಸ್ಬೇಕು, ಆ ಮಗುನೇ ಚೇಂಜ್ ಇಸ್ಕೊಳಂಗೆ ಹಾಕಬೇಕು. ಇದೆಲ್ಲ ಲೆಕ್ಕಾಚಾರಗಳನ್ನು ಕಲ್ತಾಗ ಮಾತ್ರ ಮಗು ಖಂಡಿತವಾಗಿಯೂ ಆ ಮಗು ಜೀವನದಲ್ಲಿ ಮುಂದೆ ಬರ್ತಾನೆ. ಮಾಸ್ ಕಾರ್ಡಲ್ಲಿ ಶಾಲೆಯಲ್ಲಿ ನಾನು 84% SLC ಇದೇ ಸೊನ್ಲೆ ಶಾಲೆಯಲ್ಲಿ 10% ಬಂದಿರತಕ್ಕಂಥ ಬ್ಯಾಚ್ನ ಮೊದಲಿಗ ನಾನು. ಸೊ
ನಾನು ನಿಜ ಹೇಳ್ತೀನಲ್ಲ, ಈ ಬ್ಯಾಂಕಿಗೆ ಹೋದಾಗ, ಸಂತೆಗೆ ಹೋದಾಗ, ಬಸ್ ಹೋದಾಗ ನಿಜಕ್ಕೂ ಭಯ ಆಗ್ತಿತ್ತು. ಅಷ್ಟು ಗಣಿತದಲ್ಲಿ ನಾನು 92 ಮಾರ್ಕ್ಸ್ ತೆಗೆದಿದ್ದೆ ಗಣಿತದಲ್ಲಿ. ನೀವು ಬ್ಯಾಂಕಿಗೆ ಹೋದರೆ ಅಥವಾ ನಿನ್ನೇನೋ ಸಂತೆಗೆ ಹೋದರೆ ಮತ್ತೆ ಒಂದ್ಸರಿ ಯೋಚನೆ ಮಾಡಿ ಸರಿ ಆಯ್ತಾ ಅಂತ ತಲೆ ಕೆರ್ಕೊಂಡೆ ಚೇಂಜನ್ನು ತರಬೇಕಾದ ಪರಿಸ್ಥಿತಿ ಇತ್ತು. ಕಾರಣ ಏನು? ನಿತ್ಯ ಜೀವನದ ಪಾಠಗಳು ನಮಗೆ ಭಾಳ ಕಡಿಮೆ ಆಗಿತ್ತು. ನಿತ್ಯ ಜೀವನದ ಪಾಠಗಳಲ್ಲಿ ನಾವು ತೊಡಕೊಂಡೇ ಇರಲಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿ ಅಥವಾ ಇಲಾಖೆ ಗಮನಿಸಿ, ಶಿಕ್ಷಣಾಸಕ್ತರು ಗಮನಿಸಿ, ಈ ಎಲ್ಲ ವಿಚಾರಗಳನ್ನು ನಮಗೆ ಪರಿಚಯ ಆಗಲಿ ಅನ್ನೋ ಕಾರಣಕ್ಕೆ ಸಂತೆ ಮಾಡ್ರಿ ಅಥವಾ ಗಣಿತಕ್ಕೆ ಸಂಬಂಧಪಟ್ಟಂಥ ಅನೌಪಚಾರಿಕ ಅಳತೆಮಾನಗಳು, ಔಪಚಾರಿಕ ಅಳತೆಮಾನಗಳು, ತೂಕಗಳನ್ನು ಹೇಗೆ ಕೊಡ್ತೇನೆ. ಮನೆಗೆ ನಾನು ಒಂದು ಹೋದ ಸಾರಿ ಸಿಪ್ಪೆಗೋಟ್ ಕೊಡಲಿಕ್ಕೆ ನಮ್ಮ ಮನೇಲಿ ಒಬ್ಬರು ಬಂದಿದ್ದು, ಸಿಪ್ಪೆಗೋಟ್ ವ್ಯಾಪಾರ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮೋಸ ಮಾಡಿಬಿಟ್ಟ ಆತ ಅಂತಂದರೆ ನನಗೂ ಅದು ಗೊತ್ತಾಗಲಿಲ್ಲ. ಗಾಡಿಗೆ ಹಾಕಿದ ಮೇಲೆ ಮತ್ತೆ ಇಳಿಸಿ ಮತ್ತೆ ನಮ್ಮ ಸ್ಕೇಲಲ್ಲಿ ತೂಕ ಮಾಡಿ 28 kg ಅಡಿಕೆ ಆತ ಹೊಡೆದಿದ್ದ. ತಕ್ಕಡಿ ಸರಿ ಇದೆ, ಸ್ಕೇಲ್ ಸರಿ ಇದೆ, ಇವ್ರು ಫೋಟೋ ತೆಕ್ಕೊಂಡಿದ್ದಾರೆ, ಎಲ್ಲ ಇದೆ, ಆದರೂ 28 kg ಅಡಿಕೆ ಹೋಗಿತ್ತು. ಅದು ಬೇರೆ ಬೇರೆ ಥರ. ಈ ಎಲ್ಲ ವಿಚಾರಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು. ನಾವು ಮೋಸ ಹೋಗೋದಲ್ಲದೆ ಬೇರೆಯವ್ರಿಗೂ ಮೋಸ ಆಗೋದನ್ನು ತಡಿಬೋದು. ಹಾಗಾಗಿ ಮಗು ಕಲಿತ ಜ್ಞಾನವನ್ನು ನಿತ್ಯ ಜೀವನದಲ್ಲಿ ಬಳಸಲಿಕ್ಕೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಮಗು ಶಾಲೆಯಲ್ಲಿ ಪಠ್ಯದಲ್ಲಿ ದಿನನಿತ್ಯದಲ್ಲಿ ಕಲಿತಿರ್ತಕ್ಕಂಥ ನಾಲೆಡ್ಜನ್ನು, ಜ್ಞಾನವನ್ನು, ವಿದ್ಯೆಯನ್ನು ಅದು ಬಳಕೆ ಆದರೆ ಮಾತ್ರ, ಬೇರೆ ಬೇರೆ ಆಯಾಮದಲ್ಲಿ ಬಳಕೆಯಾದರೆ ಮಾತ್ರ ಆ ಮಗುಗೆ ಉಪಯೋಗ ಆಗತ್ತೆ. ಆ ಮಗು ಜೀವನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗತ್ತೆ, ವ್ಯವಹಾರದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ. ಅಂಥ ಅವಕಾಶಗಳನ್ನು ಬಳಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂತಹ ಅನೇಕ ಚಟುವಟಿಕೆಗಳನ್ನು ನಾವು ಪರಿಚಯಿಸ್ತಾ ಇದ್ದೇವೆ ಶಾಲೆಯಲ್ಲಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬಹಳ ಚೆನ್ನಾಗಿದೆ. ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಅಂಗಡಿಗಳು ಬಂದಿರೋದ್ರಿಂದ ಇದು ನಿಜವಾದ ಸಂತೆಯ ರೂಪವನ್ನೇ ಪಡೆದುಕೊಂಡಿದೆ. ಎಲ್ಲರೂ ಕೂಡ ತರಕಾರಿಯನ್ನು ನೀವು ಅಂಗಡಿಯಲ್ಲಿ ಖರೀದಿ ಮಾಡಲೇಬೇಕು. ಆ ಬದಲಿಗೆ ಇಲ್ಲೇ ಖರೀದಿ ಮಾಡಿಕೊಂಡು ಮಕ್ಕಳಿಗೆ ಏನೇನು ಹೇಳಬೇಕು ಅನ್ನೋದನ್ನ ಅಲ್ಲೂ ನೀವು ಹೇಳಿ. ಮಕ್ಕಳನ್ನು ಚೇಂಜ್ ಎಷ್ಟು ಕೊಡಬೇಕು ಅನ್ನೋದನ್ನ ನೀವೇನು ಹೇಳಕ್ಕೆ ಹೋಗಬೇಡಿ. ಮಕ್ಕಳ ಹತ್ರನೇ ಚೇಂಜ್ ಇಸ್ಕೊಳ್ಳಿ, ಆಮೇಲೆ ಅದನ್ನ ಕರೆಕ್ಷನ್ ಮಾಡಿ. ತೂಕವನ್ನು ನೀವೇ ನೋಡ್ಕೊಂಡಿರಿ, ಆ ಮಗು ತೂಕ ಸರಿ ಮಾಡೋದನ್ನ ಕರೆಕ್ಷನ್ ಮಾಡಿ ಆ ಮಗುಗೆ ಒಂದು ಟೀಚ್ ಮಾಡಿಯೇ ಹೋಗ್ಬೇಕು ನೀವು. ಮಗು ಅದನ್ನ ಇಲ್ಲಿ ಬೆಳಿಬೇಕು, ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಮಕ್ಕಳ ಸಂತೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಶಾಲೆ SDMC ಅವರು, ಮುಖ್ಯ ಶಿಕ್ಷಕರು ಎಲ್ಲರಿಗೂ ಕೂಡ ಇಲಾಖೆಯ ಪರವಾಗಿ ಅನಂತ 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 ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಲೈಫ್ ಈಸ್ ಎಜುಕೇಶನ್, ಎಜುಕೇಶನ್ ಈಸ್ ಲೈಫ್. ಗಾಂಧೀಜಿಯವರು ಹೇಳ್ತಾರೆ, ಶಿಕ್ಷಣವೇ ಜೀವನ, ಜೀವನವೇ ಶಿಕ್ಷಣ. ಶಿಕ್ಷಣ ಅಂತಕ್ಕಂಥದ್ದು ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ಸಿಗ್ತಕ್ಕಂಥದ್ದಲ್ಲ. ಈ ರೀತಿಯ ಅನುಭವಗಳನ್ನು ಕಟ್ಟಿಕೊಟ್ಟಾಗ ಮಾತ್ರ ಆ ಮಗು ಉತ್ತಮವಾದ ಒಂದು ಕಲಿಕೆಯನ್ನ ಮಾಡಿಕೊಳ್ಳುತ್ತದೆ ಅಂತ ಹೇಳಿ ತಮ್ಮ ದೈನಂದಿನ ಜೀವನದ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ CRP ಸರ್ ಆಗಿರುವ ಶ್ರೀಯುತ ರವಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಬಾಲಿಕಾ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಸರ್ ಅವರು ಆಗಮಿಸಿದ್ದಾರೆ. ಅವರನ್ನು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್, ಒಂದು 5 ನಿಮಿಷ. ಹಿರಿಯ ಪ್ರಾಥಮಿಕ ಶಾಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಪಾಧ್ಯಕ್ಷರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟನೆ, ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ನಮ್ಮ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವ ಶ್ರೀಮತಿ ಸುಮನಾ ಭಾಸ್ಕರ್ ಮೇಡಮ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಎಲ್ಲ ಅತಿಥಿ ಮಹೋದಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಅತಿಥಿ ಮಹೋದಯರು ಉದ್ಘಾಟಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೇನೆ. ಮಕ್ಕಳಲ್ಲಿ ಉಜ್ವಲಂ ಬರಕ್ಕೆ ಬೇಗ ಅಲ್ಲಿ ಬೇರೆ ಯಾರು ಶ್ಯಾಮಲ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಕೇಕ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟನಾ ನುಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಶ್ರೀಮತಿ ಸುಮನಾ ಭಾಸ್ಕರ್ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ನಮಗಾಗಿ ಕೊಟ್ಟಿದ್ದಾರೆ. ಅವರು ಉಳಿದಲ್ಲಿ ಶುಭಾಶಯವನ್ನ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಶ್ರೀಯುತ ವಿಶ್ವನಾಥ್ ಸರ್ ಅವರು ಈ ಕಾರ್ಯಕ್ರಮವನ್ನ ಕುರಿತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾರೆ. ಈ ಮಕ್ಕಳ ಸಂಘವನ್ನು ಹಮ್ಮಿಕೊಂಡಿದ್ದಾಗ ಇದೊಂದು ಅದ್ಭುತ ಪರಿಕಲ್ಪನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಮಕ್ಕಳ ಸಂತೆಯ ಜೊತೆಗೆ ನದಿ ಸಂತೆಗೆ ಹೌದು. ಯಾಕಂತ ಹೇಳಿದರೆ ಸುಮಾರು 30-40 ಶಾಲೆಗಳಿದ್ದಾವೆ. ಎಲ್ಲ ಶಾಲೆಗಳ ಮೇಲೂ ನದಿಗಳ ಹೆಸರಿದೆ. ಹಾಗೆ ಆರೋಗ್ಯ ಸಂತೆಯೇ ಹೌದು. ಯಾವ ತರಕಾರಿಗಳನ್ನ ತಿಂದರೆ ಅದರಿಂದ ನಮಗೆ ಸಿಗ್ತಕ್ಕಂಥ ವಿಟಮಿನ್ ಯಾವುದು, ಅದರಿಂದ ಏನು ಲಾಭ ಇದೆ ಅಂತಕ್ಕಂಥ ಎಲ್ಲ ಪರಿಪೂರ್ಣವಾದ ವಿವರಗಳು ಕೂಡ ಈ ಸಂತೆಯಲ್ಲಿದೆ. ಹಾಗಾಗಿ ಜ್ಞಾನ ಸಂತೆಯೇ ಹೌದು. ಯಾಕಂತ ಹೇಳಿದ್ರೆ ಬುಕ್ ಸ್ಟಾಲ್ಗಳನ್ನು ತೆಗೆದು ನೋಡಿದ್ದೀವಿ ನಾವು. ಹಾಗೆ ಬ್ಯಾಂಕಿಂಗ್ ಸಂತೆಯೇ ಹೌದು. ಯಾಕಂತ ಹೇಳಿದರೆ ಇಲ್ಲಿ ಫೋನ್ಪೇ ಅಂತ ಆ್ಯಪ್ಗಳನ್ನು ಬಳಸಿ ಕೂಡ ಸಂತೆಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭೌತಿಕ ಶಿಕ್ಷಣ ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣದ ಕೊರತೆ ತುಂಬ ಎದುರಾಗ್ತದೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ನೈತಿಕ ಶಿಕ್ಷಣವೂ ಇಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗ್ತದೆ. ಈ ದಿಸೆಯಲ್ಲಿ ಈ ಸಂಸ್ಥೆಯ ಒಂದು ಅತ್ಯಂತ ಅದ್ಭುತ ಪರಿಕಲ್ಪನೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಎಲ್ಲೋ ಒಂದು ಕಡೆ ಓದಿದ್ದು ನೆನಪು ಯಾವುದೋ ವಾಟ್ಸಪ್ ಇದೆ. ಲಬನಾನ್ ದೇಶದಲ್ಲಿ ಸುಮಾರು ಮಕ್ಕಳಿಗೆ 7 ವರ್ಷದವರೆಗೂ ಕೂಡ ಅವರಿಗೆ ಅಕ್ಷರ ಕಲಿಸೋದಿಲ್ಲ ಅಂತ. ಅವ್ರಿಗೆ ಹೇಗೆ ಕಲಿಸ್ತಾರೆ ಅಂತ ಹೇಳಿದರೆ ಬೇರೆಯವರಿಗೆ ಸಂಸ್ಕಾರ ಹಾಕೊಳ್ಳೋದು, ಬೇರೆಯವರಿಗೆ ಹ್ಯಾಕ್ ಮಾಡಿಕೊಳ್ಳೋದು, ಹಾಗೂ ಮಕ್ಕಳು ತಮ್ಮ ಕೆಲಸಗಳಿಗೆ ತಾವೇ ಹ್ಯಾಕ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಳ್ತಾರಂತೆ. ಇದೆಲ್ಲ ನೈತಿಕ ಶಿಕ್ಷಣದ ಒಂದು ಭಾಗ. ಇತ್ತೀಚಿನ ದಿನಗಳಲ್ಲಿ ಇದರ ಕೊರತೆ ತುಂಬ ಎದುರಾಗ್ತದೆ. ಹಾಗಾಗಿ ಈ ಮಕ್ಕಳ ಸಂತೆಯನ್ನು ಆಯೋಜಿಸುವ ಮೂಲಕ ಮಕ್ಕಳಲ್ಲಿರ್ತಕ್ಕಂತಹ ಸಾಮಾಜಿಕ ಕೌಶಲ್ಯತೆಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಹಣದ ವ್ಯವಹಾರಗಳ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಳಿಕ್ಕೆ ಹಾಗೂ ವ್ಯವಹಾರದ ಬಗ್ಗೆ ತಿಳುವಳಿಕೆ ಮಾಡಿಕೊಳ್ಳಿಕ್ಕೆ ಇವೆಲ್ಲದೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಭೌತಿಕ ಶಿಕ್ಷಣ ಜೊತೆಗಿಂತ ನೈತಿಕ ಶಿಕ್ಷಣವನ್ನು ಹೆಚ್ಚಿಸುವಂಥ ಕೆಲಸ ಮಾಡಿರುವಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆದಿದೆ ಅಂತ ಹೇಳ್ತಾ, ಹಾಗೆ ಎಲ್ಲ ಮಕ್ಕಳನ್ನು ಕೂಡ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ಇದೆಲ್ಲ ಪ್ರೇರಣೆ ಆಗ್ತದೆ ಅಂತ ಹೇಳ್ತಾ ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಶ್ರೀಯುತ ವಿಶ್ವನಾಥ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಸಮೀಪದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಎಲ್ಲ ಸಹ ಶಿಕ್ಷಕ ಬಂಧುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಶ್ರೀಯುತ ಮುಖ್ಯೋಪಾಧ್ಯಾಯರನ್ನ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಸಮೀಪದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಹಾಗೂ ಆ ಶಾಲೆಯ ಸಹ ಶಿಕ್ಷಕ ಬಂಧುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಕುರಿತು ಸರ್ಕಾರಿ ಪ್ರೌಢಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಸರ್ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಷ್ಟಪ್ಪ ಕಾಯಿಗೆ ಎಷ್ಟು ಕರಿಬೇಕಲ್ವಾ? ಹಂಗೆ ನನ್ನ ಪ್ರೀತಿಯ
ನುಲಿಗೇರಿ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳೇ, ಒಂದು 5 ನಿಮಿಷಗಳ ಕಾಲ ನಮ್ಮ ಮಾತುಗಳನ್ನು ನೀವು ಕೇಳಬೇಕು. STMC ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾಗಿರ್ತಕ್ಕಂಥ ದೇವಪ್ಪ ಸರ್ ಅವರೇ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಮನ ಭಾಸ್ಕರ್ ಅವರೇ, ಹಾಗೂ ವಿಭಾಗದ ಸದಸ್ಯರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ, ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರೇ, ಈ ಶಾಲೆಯ ಸಾರಥಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಮೀಳಾ ಮೇಡಮ್ ಅವರೇ, ನಮ್ಮ CRP ಸರ್ ಅವರೇ, ಹಾಗೆ ಉಪಾಧ್ಯಕ್ಷೆ, ಪತ್ರಕರ್ತರ ಮಿತ್ರರೇ, ಎಲ್ಲ ಪುಟಾಣಿ ಮಕ್ಕಳೇ, STMCಯ ಎಲ್ಲ ಸರ್ವ ಸದಸ್ಯರುಗಳೇ, ಪೋಷಕರೇ, ಮಕ್ಕಳೇ, ರವೀಣ ಎಲ್ಲರೂ ಚೂರು ಈ ಕಡೆ ಗಮನ ಕೊಡಿ. ಇವತ್ತು ಈ ಶಾಲೆಯ ವಾತಾವರಣನೇ ಒಂಥರ ಚೇಂಜ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಡೀ ನಗರ ಹೋಬಳಿಯಲ್ಲಿ ಇದೇ ಪ್ರಥಮ ಬಾರಿಗೆ ಸಂತೆ ನಡೀತಾ ಇರ್ತಕ್ಕಂತಹ ಸಂತೆ ಮೇಳವನ್ನು ಮಾಡಿರ್ತಕ್ಕಂಥ ನಮ್ಮ ನೂಲಿಗೆರೆ ಶಾಲೆಯ ಮಕ್ಕಳಿಗೆ ಮತ್ತೆ ನೂಲಿಗೆರೆ ಶಾಲೆಯ ಶಿಕ್ಷಕರಿಗೆ ಮತ್ತೆ STMCಗೆ ನಾವೆಲ್ಲರೂ ನಗರ ಹೋಬಳಿಯವರು ಅಭಾರಿಯಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ಸಂತೆ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು ನಮ್ಗೆ. ಒಂದು ವ್ಯಾಪಾರ, ಆ ವ್ಯಾಪಾರ ಅಂದ್ರೆ ಏನು ಅಂದ್ರೆ ಒಂದು ಗಣಿತ. ಆ ಗಣಿತ ಪಾಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ನಮ್ಮ ಜೀವನದ ಕೆಲವಷ್ಟು ಗಣಿತಗಳನ್ನ ಈ ಸಂತೆ ಮೂಲಕ ನಿಮಗೆ ಪರಿಚಯ ಇರ್ತಕ್ಕಂಥ ಈ ಸಂತೆ ಮೇಳ ನಿಜವಾಗ್ಲೂ ಹೆಮ್ಮೆ ತಂದಿದೆ. ನನಗೆ ಅನಿಸ್ತಿತ್ತು ಇಂತಹ ನೂಲಿಗೆರೆ ಶಾಲೆಯ ವಾತಾವರಣನೇ ಇವತ್ತು ನಿಜವಾಗ್ಲೂ ಇಡೀ ನಮ್ಮ ನಗರ ಹೋಬಳಿಲಿ ನಿಮಗೆಲ್ಲ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಈ ನೂಲಿಗೆರೆ ಶಾಲೆಯ ವಾತಾವರಣ ನನಗೆ ಗೊತ್ತಿರ್ತಕ್ಕಂಥ ಕೆಲವಷ್ಟು ದಿನಗಳಲ್ಲಿ ಭಾರಿ ಅದ್ಭುತವಾಗಿ ನಡೀತಾ ಇದೆ. ಯಾರಾದ್ರೂ ಶಾಲೆಗೆ ಮಕ್ಕಳು ಸೇರಿಸ್ಬೇಕು ಅಂದ್ರೆ ನಾನು ನೂಲಿಗೆರೆ ಶಾಲೆಗೆ ಸೇರಿಸ್ಬೇಕಪ್ಪ ಅನ್ನೋ ಮಟ್ಟಕ್ಕೆ ಇವತ್ತು ಈ ಶಾಲೆಯನ್ನ ತಂದಿದ್ದೀರಾ. ಈ ಶಾಲೆ ಶಿಕ್ಷಕರು, ಪೋಷಕರು ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು. ಯಾಕೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಈ ಹೊಸನಗರ ತಾಲೂಕಲ್ಲಿ ಶಿಕ್ಷಕರು ನಾವೆಲ್ಲಾದ್ರೂ ಯಾವ್ದಾದ್ರು ಶಾಲೆಗೆ ತಗೋಬೇಕು ಅಂದ್ರೆ ಫಸ್ಟ್ ಕೇಳೋದು ನೂಲಿಗೆರೆ ಶಾಲೆನ. ಯಾಕೆ ಅಂದ್ರೆ ಈ ನೂಲಿಗೆರೆ ಶಾಲೆ ಕಡೆ ಮಕ್ಕ ಮಾಡಿರ್ತಕ್ಕಂಥ ಈ ಪೋಷಕರಿಗೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಮಕ್ಕಳೇ, ನಿಜವಾಗ್ಲೂ ಜೀವನದಲ್ಲಿ ಕೆಲವಷ್ಟು ವಿಚಾರಗಳು ನಾವು ಕೇಳ್ತೀವಿ. ಮಕ್ಕಳ ಆಟವು ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಚಂದ ನಲಗಡ್ಡ ಅಂತ. ಅಂದ್ರೆ ನಮ್ಮ ಜಾನಪದ ಶೈಲಿಲಿ ನಿಮ್ಮ ಎಲ್ಲ ಆಟೋಟ ಸ್ಪರ್ಧೆಗಳಲ್ಲಿ ಅಥವಾ ವಿಚಾರಗಳಲ್ಲಿ ಈ ಸಂತೆ ಮಾಡಿರ್ತಕ್ಕಂಥ ಮಕ್ಕಳ ಆಟ ನಮ್ಗೆ ಇವತ್ತು ಭಾರಿ ಹರ್ಷದಾಯಕವಾಗಿದೆ. ಇಲ್ಲಿಯ ವಾತಾವರಣ, ಇಲ್ಲಿಯ ವಿಚಾರಗಳು, ಇಲ್ಲಿಯ ನೀವು ಜೋಡಿಸಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಗಮನಿಸಿದ್ವಿ. ಆದ್ರೆ ಇದಕ್ಕೆ ಹೇಗೆ ಮಾಡಿದ್ದೀರಾ ಅನ್ನೋದೇ ನಮ್ಗೆ ಕಲ್ಪನೆಗೆ ಬರ್ತಾ ಇಲ್ಲ. ಯಾಕೆಂದ್ರೆ ಒಂದು ದಿನಕ್ಕೆ ಮಾಡುವಂತ ಕೆಲಸ ಇದಲ್ಲ. ಯಾಕೆಂದ್ರೆ ಇದು ಹೊಸದಾಗಿ ಸೃಷ್ಟಿ ಮಾಡ್ಕೋಬೇಕಾಗಿರ್ತಕ್ಕಂಥ, ಇದ್ರ ಹಿಂದೆ ಎಷ್ಟೋ ಶ್ರಮ ಹಾಕಿದ್ದೀರಾ. ಇವೆಲ್ಲ ನಮ್ಮ ಹೆಜ್ಜೆ ಗುರುತುಗಳು ಅಂತ. ಮನುಷ್ಯನ ಕೆಲವು ಹೆಜ್ಜೆ ಗುರುತುಗಳಲ್ಲಿ ಈ ಭಾಗಗಳು ಸಂತೆ ಅನ್ನೋದು ಅಥವಾ ಏನೇನೋ. ಆಗ ನಮ್ಮ CRP ಸರ್ ಅವ್ರು ಹೇಳಿದ್ರು, ನಮ್ಮ ಈ ಯಾಕೆ ಪರಿಚಯ ಮಾಡ್ತಾ ಇದ್ದೀವಿ, ಈ ಸಮಾಜದಲ್ಲಿ ಸರ್ಕಾರದ ವ್ಯವಸ್ಥೆ ಹೆಂಗಿದೆ, ಸರ್ಕಾರಿ ಮಕ್ಕಳು ಹೇಗೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನ ನಾವು ಯಾವ ಥರದಲ್ಲಿ ಮುನ್ನಡೆ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ. ಇವತ್ತು ದೇಶದ ಯಾವುದೇ ಉನ್ನತ ಹುದ್ದೆಗಳಲ್ಲಾಗಲಿ, ಉನ್ನತ ನೌಕರಿಗಳಲ್ಲಾಗಲಿ, ಉನ್ನತ ಸ್ಥಾನಮಾನಗಳಲ್ಲಾಗಲಿ ಸಿಗುವಂತಹದ್ದು ಏನಾದರೂ ಇದ್ರೆ ಅದು ಸರ್ಕಾರಿ ಶಾಲೆ ಮಕ್ಕಳುಗಳೇ. ಅಂತಹ ಈಗ ನನಗಾಗ ಅವರು ಪ್ರಾಸ್ತಾವಿಕ ಮಾತಾಡುವಾಗ ಹೆಮ್ಮೆ ಸ್ಥಿತಿ ಏನಂದ್ರೆ ಅವರು ಶಾಲೆಗಳನ್ನು ನೆನ್ಪು ಮಾಡ್ಕೊಂಡಿದ್ರು. ನಾನು ಸೊನ್ನೆ ಶಾಲೆಯಲ್ಲಿ 92% ನಾನು ಮ್ಯಾಥ್ಸ್ ಅಲ್ಲಿ ತೆಗೆದಿದ್ದೆ ಅಂತ. ಅಂದ್ರೆ ಶಾಲೆಗಳು ಹೇಗೆ ಅಂತ, ಶಾಲೆಗಳಲ್ಲಿ ಕಲಿಕೆ ಹೇಗೆ ಅಂತ, ಶಾಲೆಗಳಲ್ಲಿ ಗಣಿತ ಹೇಗೆ, ಸಮಾಜ ಹೇಗೆ, ವಿಜ್ಞಾನ ಹೇಗೆ, ಎಲ್ಲದನ್ನು ಈ ಸಂತೆ ಮುಖೇನ ಕಲಿಬಹುದು. ಸಮಾಜಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನ ನೋಡ್ಕೋಬಹುದು. ಆಮೇಲೆ ಈ ಸಂತೆಗಳಲ್ಲಿ ಒಂದು ವಿಚಾರಗಳಿದೆ. ಸರ್ ಹೇಳ್ದಂಗೆ ಕೆಲವು ಪೈಸೆಗಳು, ಕೆಲವು ಲೆಕ್ಕಾಚಾರಗಳು ಪೈಸೆಗಳಲ್ಲಿ ಪರಿವರ್ತನೆ ಆಗ್ತಾ ಇರ್ತವೆ. ಲೆಕ್ಕ ಕೊಡುವಾಗ ನಾನು ದೊಡ್ಡ ನೋಟ್ ಕೊಟ್ಬಿಡ್ತೀನಿ, ಆದ್ರೆ ತಗೊಳ್ಳುವಾಗ ಚಿಲ್ಲರೆ ರೂಪದಲ್ಲಿ
ರೂಪದಲ್ಲಿ ತಗೊಂಡಿರ್ತೀನಿ. ಆ ಚಿಲ್ಲರೆ ರೂಪ ಹೇಗೆ ಬಂತು ಅನ್ನೋದನ್ನ ನಮ್ಮ ಮಾಸ್ಟ್ರು ನಮ್ಮ CRP ಸರ್ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇಂತಹ ಶಾಲೆಗಳು, ಇಂತಹ ವಿಚಾರಗಳು ಎಲ್ಲ ನಮ್ಮ ನಗರ, ಹೋಬಳಿ, ಹೊಸನಗರ ತಾಲೂಕು, ಕರ್ನಾಟಕ ರಾಜ್ಯಾದ್ಯಂತ ನಡೀಲಿ. ನಮ್ಮ ಮಕ್ಕಳ ಬೆಳವಣಿಗೆಗೆ, ನಮ್ಮ ಮಕ್ಕಳ ಬುದ್ಧಿವಂತಿಕೆಗೆ, ನಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿರಲಿ. ಇಂತಹ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ನಾವು, ನೀವು, ಪೋಷಕರು ಮತ್ತೆ STMC ಅವರು, ಸಹ ಶಿಕ್ಷಕರು ಎಲ್ಲರೂ ಅವಕಾಶ ಮಾಡಿಕೊಡೋಣ. ಈಗಾಗಲೇ ನಿಮ್ಮ ಶಾಲೆಯ ಪ್ರತಿ ವಿಚಾರಗಳನ್ನು ನಮ್ಮ ಪತ್ರಿಕಾ ಮಿತ್ರರು ಈಗಾಗಲೇ ಪ್ರಸ್ತಾವನೆ ಮಾಡಲಿಕ್ಕೆ ರೆಡಿ ಇದ್ದಾರೆ. ಈಗಾಗಲೇ ಪ್ರಸಾರ ಆಗ್ತಾ ಇದೆ ವಿಚಾರ. ಇಂತಹ ಎಲ್ಲ ವಿಚಾರಗಳು ಎಲ್ಲ ಶಾಲೆಗಳಿಗೂ, ಎಲ್ಲ ಸಮಾಜಕ್ಕೂ ತಿಳಿಲಿ. ಇಂತಹ ನೂಲಿಗೆರೆ ಶಾಲೆಯಂತಹ ಶಾಲೆಯಂತಹ ಎಲ್ಲ ಶಾಲೆಗಳು ಬರಲಿ. ಎಲ್ಲ ಮಕ್ಕಳು ಮುಂದಿನ ಜೀವನದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಆಶಿಸ್ತಾ, ಇಲ್ಲಿ ನನ್ನನ್ನು ಕರೆದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ಆಭಾರಿ ಆಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳನ್ನು ಹೇಳ್ತೀನಿ. ಜೈ ಭಾರತ್ ಮಾತೆ. ವಾತಾವರಣವನ್ನು ಶಾಲೆಯಲ್ಲಿ ಕಲ್ಪಿಸಿಕೊಟ್ಟಾಗ ಆ ಮಗು ಎಂತಹ ಎತ್ತರದ ಶಿಖರವನ್ನು ಕೂಡ ಏರಬಲ್ಲದು ಎಂಬಂತಹ ತಮ್ಮ ಸವಿನುಡಿಯನ್ನ ಆಡಿದ ಶ್ರೀಯುತ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನ ಹಾಕಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾಗಿರುವ ಶ್ರೀಯುತ ಮಂಜುನಾಥ್ ಸರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನಮ್ಮ ಶಿಕ್ಷಕವೃಂದದವರೇ ಹಾಗೂ ಎಲ್ಲ ಪೋಷಕರೇ, ಈ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಸಣ್ಣದಾಗಿ ಮಾಡೋಣ ಅಂತ ಒಂದು ನಿರ್ಧಾರವನ್ನು ಮಾಡಿದ್ವಿ. ಯಾಕೆಂದರೆ ಒಬ್ಬ ಉತ್ತಮ ಶಿಕ್ಷಕ ಆಗಬೇಕು ಅಂತಂದರೆ ಅವನು ನಿರಂತರ ವಿದ್ಯಾರ್ಥಿಯಾಗಿದ್ದಾಗ ಮಾತ್ರ ಸಾಧ್ಯ. ದಿನ ನಾವು ಹೊಸ ವಿಚಾರಗಳನ್ನು ಕಲಿತೀವಿ. ಯಾರ ಹತ್ರ ಬೇಕಾದ್ರೂ ಕಲಿಬೋದು. ಮಕ್ಕಳ ಹತ್ರ ಕಲಿಯುವಂಥ ವಿಷಯಗಳು ತುಂಬ ಇರ್ತವೆ. ಯಾಕೆ ಅಂತಂದರೆ ನಾವು ಕ್ಲಾಸ್ ಮಾಡಬೇಕಾದ್ರೆ ಮೊನ್ನೆ ಒಂದು ಪಾಠ ಇತ್ತು, ತೂಕಗಳು ಅಂತ ಒಂದು ಪಾಠ ಇದೆ. ಅದು ಮಾಡಬೇಕಾದ್ರೆ 1 kgಗೆ 1000 ಗ್ರಾಮ್ ಅಂತ ಹೇಳಿ ಎಲ್ಲ ಹೇಳ್ಕೊಟ್ಬಿಡ್ತೀವಿ. ಲಾಸ್ಟಿಗೆ ಒಂದು ಚಟುವಟಿಕೆಗಳೆಲ್ಲ ಕೊಟ್ಟಿರ್ತಾರೆ. ನಿಮ್ಮ ಸುತ್ತಮುತ್ತಲಿರುವ ವಸ್ತುಗಳ ತೂಕವನ್ನು ಅಂದಾಜಿಸಿ ಅಂತ ಕೊಟ್ಟಿರ್ತಾರೆ. ಹಾಗೆ ಕ್ಲಾಸ್ ಮಾಡಬೇಕಾದ್ರೆ ಏನಾಯಿತು, ಸುತ್ತಮುತ್ತ ಇರೋ ವಸ್ತು ಅಂದಾಜಿಸಿ ಅಂದಾಗ ಕೆಲವರು ಏನು ಮಾಡಿಬಿಟ್ರು, ಕೀಟಿಗೆ 100 ಗ್ರಾಮ್ ಅಂತ ಹೇಳ್ಬಿಟ್ರು. ಅಂದರೆ ನಮಗೆ ಖುಷಿ, 1 kgಗೆ 1000 ಗ್ರಾಮ್ ಹೇಳ್ಬಿಟ್ವಿ, ನಾವು ಕಲಿಸ್ಬಿಟ್ವಿ ಅಂತ ಖುಷಿಲಿರ್ತೀವಿ. ಆದರೆ ಆ ಮಕ್ಕಳಿಗೆ ಬೇಸಿಕ್ ಆಗಿ ಏನು ತಿಳ್ಕೊಂಡಿರ್ಬೇಕು ಅದು ತಿಳ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಅಂಥ ವಿಚಾರಗಳನ್ನು ನಾವು ಇಂಥ ಸಂತೆಗಳ ಮೂಲಕ, ದುಡ್ಡಿನ ವ್ಯವಹಾರಗಳ ಮೂಲಕ ಸಂಕಲನ, ವ್ಯವಕಲನ, ಭಾಗಾಕಾರ, ಗುಣಾಕಾರದಂಥ ವಿಷಯಗಳನ್ನು ಕಲಿಯಬಹುದು ಹಾಗೂ ವ್ಯವಹಾರದ ಬಗ್ಗೆ ತಿಳ್ಕೋಬಹುದು. ಅದ್ರ ಜೊತೆಗೆ ಮಕ್ಕಳಲ್ಲಿ ಸಂವಹನ ಕೌಶಲ ವೃದ್ಧಿಯಾಗುತ್ತೆ. ನಾವು ಯಾರ ಹತ್ರ ಮಾತಾಡಲ್ಲ, ಸೈಲೆಂಟಾಗಿರ್ತೀವಿ ಅಂತಂದರೆ ಆಗಲ್ಲ. ಇಲ್ಲಿ ಸಂತೆಯಲ್ಲಿ ಮಾತಾಡಿದ್ರೆ ಮಾತ್ರ ವ್ಯಾಪಾರ ಆಗುತ್ತೆ. ಅದನ್ನು ಕಲಿಯಲಿಕ್ಕೆ ಈ ಸಂತೆ ನಮಗೆ ಒಂದು ಬುನಾದಿಯನ್ನು ಹಾಕ್ಕೊಡುತ್ತೆ. ಈ ಬುನಾದಿ ಶಿಕ್ಷಣ ಅನ್ನೋದೇ ಇಂಥ ವಿಚಾರಗಳಿಂದ ಸ್ಟಾರ್ಟ್ ಆಗಿದೆ. ಈ ವಿಚಾರಗಳು ಮಕ್ಕಳಲ್ಲಿ ವ್ಯವಹಾರವನ್ನು ವೃದ್ಧಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಂಥ ಕಾರ್ಯಕ್ರಮವನ್ನು ಇಲಾಖೆಯ ವತಿಯಿಂದ ಮಾಡಬೇಕು ಅಂತ ಹೇಳಿದಾಗ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಈ ವಿಚಾರವನ್ನು ಹೇಳಿದಾಗ ಅವರು ತುಂಬ ಖುಷಿಯಿಂದ ಇದಕ್ಕೆ ಒಪ್ಪಿಗೆಯನ್ನು ನೀಡಿದರು. ಹಾಗೆ ಇಲಾಖೆಯ ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆ ನೀಡಿದರು. ಆದರೆ ನಾವಿಲ್ಲಿ ಸಣ್ಣ ಸಂತೆ ಮಾಡೋಣ, ಸಣ್ಣದಾಗಿ ಮಾಡೋಣ ಅಂದಾಗ ಈ ದೊಡ್ಡ ಮಾರ್ಕೆಟನ್ನು ಮಾಡಿಬಿಟ್ಟಿದ್ದಾರೆ. ದೊಡ್ಡ ಕಾಂಪ್ಲೆಕ್ಸಲ್ಲಿ ದೊಡ್ಡ ಲೆವೆಲಲ್ಲೇ ಆಗೋಯ್ತು. ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ಶಿಕ್ಷಕರು ಹಾಗೂ ಇಲಾಖೆ ಹಾಗೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಎಷ್ಟು ಖುಷಿಯಿಂದ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಸುಮ್ಮನೆ ವೇಸ್ಟ್ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಖುಷಿಯಾಗಿ ಅವರು ವ್ಯಾಪಾರಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಹಾಗೆ ಈ ಸಂತೆಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕುರಿತಾಗಿ, ಕಾರ್ಯಕ್ರಮದ ರೂಪುರೇಷೆಗಳ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ನಮ್ಮ ಶಾಲೆಯ ಗಣಿತ ಶಿಕ್ಷಕರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮೀಪದ ಅನುದಾನಿತ ಪ್ರೌಢಶಾಲೆಯ ಸಹಶಿಕ್ಷಕ ಬಂಧುಗಳು ಆಗಮಿಸ್ತಾ ಇದ್ದಾರೆ. ಅವರನ್ನು ವೇದಿಕೆ ಹತ್ರ ಅವರನ್ನು ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಶ್ರೀಯುಕ್ತ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯರಾಗಿರುವಂತಹ ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಮೀಪದ ಸರ್ಕಾರಿ ಪ್ರೌಢಶಾಲೆಯ ಶ್ರೀಯುತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರು ಈ ಕಾರ್ಯಕ್ರಮವನ್ನ ಉಪೇಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಅನುಸರಣೀಯವಾಗಿರ್ತಕ್ಕಂಥ ಮಕ್ಕಳ ಸಂತೆಯ ಘನ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದ್ಯಾವಪ್ಪನವರೇ, ಸ್ಥಳೀಯ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮನಾ ಮೇಡಮ್ ಅವರೇ, ಹಾಗೂ ನಮ್ಮ ವಾರ್ಡ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಸರ್ ಅವರೇ, ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಮೀಳಾ ಜೋಯಿಸ್ ಮೇಡಮ್ ಅವರೇ, ಹಾಗೂ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ HT ರಮೇಶ್ ಸರ್ ಅವರೇ, ಸಮೂಹ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ರವಿ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಅಭಾಗ್ಯತರೇ, ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೋಧಕೇತರ ವರ್ಗದವರೇ, ಸ್ಥಳೀಯ ಸರ್ಕಾರಿ ಪ್ರೌಢಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮುಖ್ಯೋಪಾಧ್ಯಾಯರೇ, ಬೋಧಕೇತರ ವರ್ಗದವರೇ, ವಿದ್ಯಾರ್ಥಿ ಪೋಷಕರೇ, ಗ್ರಾಮಸ್ಥರೇ, ಹಾಗೂ ಸುದ್ದಿಮನೆಯ ವರದಿಗಾರರಾಗಿರ್ತಕ್ಕಂಥ ಶ್ರೀ ರವಿ ಬಿದನೂರವರೇ, ಈಗಾಗಲೇ ಅನೇಕ ಜನ ವೇದಿಕೆಯ ಸದುದ್ದೇಶವನ್ನು ಕುರಿತು ತಮ್ಮ ಮಾತುಗಳನ್ನು ಕಟ್ಟಿಕೊಟ್ಟಿದ್ದಾರೆ. ನಾವು ಶಾಲೆಗೆ ಮುಂಭಾಗದಲ್ಲಿ ಆಗಮಿಸುತ್ತಿದ್ದ ಹಾಗೆಯೇ ಇದೇನು ಅಕ್ಷರ ಸಂತೆಯೋ ಮಕ್ಕಳ ಸಂತೆಯೋ ಅಂತಕ್ಕಂಥ ಒಂದು ರೀತಿಯ ಆನಂದ ಆಯಿತು. ನಿಜವಾಗ್ಲೂ ಸರ್ಕಾರಿ ಶಾಲೆ ಇವತ್ತು ಸಂಸ್ಥೆ ಅಥವಾ ಸಂತೆಯಾಗಿ ಮಾರ್ಪಟ್ಟಿರೋದಕ್ಕೆ ಕಾರಣ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಬೋಧಕೇತರ ವರ್ಗ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ವಿದ್ಯಾರ್ಥಿ ಪೋಷಕರು. ಹಾಗಾಗಿ ಅವರಿಗೆ ಆರಂಭದಲ್ಲಿ ಅತ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಸರ್ಕಾರದ ಅಥವಾ ಇಲಾಖೆಯ ಘನ ಉದ್ದೇಶವನ್ನು ಸಕಾರಾತ್ಮಕಗೊಳಿಸ್ತಕ್ಕಂಥ ನಿಟ್ಟಲ್ಲಿ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಈ ಮಕ್ಕಳ ಒಂದು ಸಂತೆಯನ್ನು ಹಮ್ಮಿಕೊಂಡು ಆ ಮಕ್ಕಳಲ್ಲಿ ಚೌಕಾಸಿ ಮಾಡ್ತಕ್ಕಂಥದ್ದನ್ನು, ಗಣಿತದ ಕಲಿಕೆಯನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಲೋಕ ಜ್ಞಾನವನ್ನು, ವ್ಯಾಪಾರ ಮಾಡ್ತಕ್ಕಂಥವರ ಮನಸ್ಥಿತಿಯ ಮನಃಶಾಸ್ತ್ರೀಯ ನೆಲೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ನಿಟ್ಟಲ್ಲಿ, ಜೊತೆಗೆ ಮಕ್ಕಳು ಭಾಳ ಇಚ್ಛಾಶಕ್ತಿಯಿಂದ ಅಭಿವ್ಯಕ್ತ ವ್ಯಾಪಾರ ಮಾಡ್ತಕ್ಕಂಥದ್ದನ್ನು ನೋಡಿದರೆ ಒಂದು ರೀತಿ ಕಣ್ಣಿಗೆ ಹಬ್ಬ ಆಗ್ತಾ ಇದೆ. ನೂಲಿಗೆರೆ ಶಾಲೆ ಇವತ್ತು ಸಂತೆಯಾಗಿ ಪರಿಣಮಿಸಿದ್ದು ನಿಜವಾಗಲೂ ಕೂಡ ಅತ್ಯಂತ ಅನನ್ಯವಾಗಿರ್ತಕ್ಕಂಥ, ಆಪ್ತವಾಗಿರ್ತಕ್ಕಂಥ ಸಂಗತಿ. ಯಾಕೆಂದರೆ ಇಲ್ಲಿ ನಾವು ಸುಮ್ಮನೆ ನೇಪಥ್ಯಕ್ಕೆ, ನಾಮಕಾವಸ್ಥೆಗೆ ಸಂತೆ ಥರ ಮಾಡಿದಾರ ಅಂದರೆ ಇಲ್ಲ, ಖಂಡಿತ ಸಂತೆಯಲ್ಲಿ ಏನು ಸಿಗುತ್ತೋ ಅದೆಲ್ಲವೂ ಕೂಡ ಇದೆ. ಹಾಗಾಗಿ ನಾನು ಬರ್ತಿದ್ದಾಗೇ ರವಿ ಬಿದ್ದಿರೋರಿಗೆ ಹೇಳಿದೆ, ಚೀಲ ತರಲಿಲ್ಲ, ದಯಮಾಡಿ ನೀವೇ ಖರೀದಿ ಮಾಡಿ ಚೀಲದಲ್ಲಿ ಹಾಕಿ ಕಳಿಸ್ಬೇಕು ಅಂತ. ಹಾಗಾಗಿ ಭಾಳ ಖುಷಿಯಾಗಿದೆ. ಈ ರೀತಿ ಕಾರ್ಯಕ್ರಮವನ್ನು ಅಥವಾ ಚಟುವಟಿಕೆ ಆಧಾರಿತವಾಗಿರ್ತಕ್ಕಂಥ ಈ ಭೂಮಿಕೆಯನ್ನು ಅವರು ಮಾಡಿದ್ದಾರೆ ಅಂತಂದರೆ ಅದರ ಹಿಂದೆ ಪರಿಶ್ರಮ ಇರುತ್ತೆ. ಹಾಗಾಗಿ ನಿಜವಾಗ್ಲೂ ಮಕ್ಕಳಿಗೆ ಈ ನಮ್ಮ ಸರ್ಕಾರಿ ಶಾಲೆಗಳು ಅಥವಾ ಅನುದಾನಿತ ಶಾಲೆಗಳು, ಅನುದಾನ ರಹಿತ ಶಾಲೆಗಳು, ಸರ್ಕಾರ ಹಮ್ಮಿಕೊಂಡಂಥ ಈ ಯೋಜನೆಗಳನ್ನು ಅತ್ಯಂತ ನಿಷ್ಠೆಯಿಂದ ಅದನ್ನು ಕಾರ್ಯರೂಪಕ್ಕೆ ತಂದಂಥ ಸಂದರ್ಭದಲ್ಲಿ ಅದು ಕೇವಲ ನಾವೇನು ಥಿಯರಿ ಆಗದೆ ಅದು ಪ್ರಯೋಗಾಲಯ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಅಕ್ಷರ ಸಂತೆ ಮತ್ತು ಮಕ್ಕಳ ಸಂತೆ ಕಾರಣ. ನೋಡಿ ಅಲ್ಲಿ ಕರಿತಾ ಇದ್ದಾರೆ, ಭಾಳ ಖುಷಿ ಆಗ್ತಿದೆ. ಅವ್ರು ನೋಡಿದ ಕೂಡಲೇ ನನಗೆ ಅನಿಸ್ತಿದೆ, ನೆರೆದಿದೆ ಮಕ್ಕಳ ಸಂತೆ, ನೆರೆದಿದೆ ಮಕ್ಕಳ ಸಂತೆ. ಅವರಿಗಿನ್ನ ಇಲ್ಲ ಗಣಿತ ಭಯದ ಚಿಂತೆ, ಅವರಿಗಿಲ್ಲ ಇನ್ನು ಗಣಿತ ಭಯದ ಚಿಂತೆ. ಬನ್ನಿರಿ ಎಂದು ಕೂಗಿಯರು ತರಾವರಿ ತರಕಾರಿ, ಬನ್ನಿರಿ ಇಲ್ಲಿದೆ ಎಂದು ಕೂಗಿಯರು ತರಾವರಿ ತರಕಾರಿ.
ಮುಗುಳ್ನಗುತ್ತಾ ಮತ್ತೆ ಮತ್ತೆ ನಗೆಯ ಬೀರಿ, ಮುಗುಳ್ನಗುತ್ತಾ ಮತ್ತೆ ಮತ್ತೆ ನಗೆಯ ಬೀರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂಲಿಗೇರಿ ಹಾಕಿಕೊಟ್ಟಿದೆ ಮಕ್ಕಳಿಗೆ ವಿನೂತನ ದಾರಿ. ಖಂಡಿತ ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಯತ್ನ, ಅದರ ಹಿಂದೆ ಪೋಷಕರ ಪರಿಶ್ರಮ ಇದೆ. ನಮ್ಮ ಶಾಲೆಗಳು ಹೀಗೆ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ದೂರದರ್ಶಿತ್ವ ಶಕ್ತಿಯಿಂದ ಮಾಡೋದ್ರಿಂದ ಶಾಲೆಗೆ ದಾಖಲಾತಿ ಸಂಖ್ಯೆಯೂ ಹೆಚ್ಚಾಗುತ್ತೆ, ನಮ್ಮ ಶಾಲೆಯ ಘನತೆ ಗೌರವವೂ ಹೆಚ್ಚಾಗುತ್ತೆ, ಇಲಾಖೆ ಮತ್ತು ಸರ್ಕಾರದ ಘನತೆ ಗೌರವ ಹೆಚ್ಚಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭವಿತವ್ಯದ ಜಗತ್ತಿಗೆ ನಾವು ಕೊಡ್ತಕ್ಕಂಥ ಮಕ್ಕಳು ಅವರ ಬದುಕನ್ನು ಗಟ್ಟಿಗೊಳಿಸ್ತಾ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಈ ಒಂದು ಮಕ್ಕಳ ಸಂತೆ ಅತ್ಯಂತ ಅನುಪಮವಾದದ್ದು, ಅನನ್ಯವಾದದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂತೆಯೊಳಗೆ ಹೆಚ್ಚು ಮಾತಾಡಿದರೆ ಅರ್ಥ ಇಲ್ಲ, ಸಂತೆಯಲ್ಲಿ ವಸ್ತುಗಳನ್ನು ಖರೀದಿ ಮಾಡೋಣ ಅಂತ ಹೇಳ್ತಾ ನನಗೆ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಅಭಿಮಾನದ ಕರೆಯ ಮೇರೆಗೆ ತುಂಬು ಮನದಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅನುಭವದ ನುಡಿಗಳನ್ನು ಆಡಿರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮದೇ ಆದ ಒಂದು ಪದ್ಯವನ್ನು ರಚಿಸಿ ಆಡಿರ್ತಕ್ಕಂಥ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಯುತ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅನುದಾನಿತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಯುತ ರಮೇಶ್ ಸರ್, ಕೃಷ್ಣಮೂರ್ತಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸರ್ಕಾರಿ ಬಾಲಿಕಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಶ್ರೀಮತಿ ಸುಶೀಲಮ್ಮ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಸಭೆ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ, ಸರ್ ಹೇಳಿ, ಸಂತೆಗಳ ಬಗ್ಗೆ ಅಂತ ಮನೆ ಮಾಡಿ ಇದು ಏನಾಗಿದೆ ಕೇಳಿದ್ರೆ ಖುಷಿ ಸಂಭ್ರಮ ಇದಕ್ಕೆ ನಮ್ಗೆ ಕಾಣ್ತಾ ಇದೆ, ಭಾರಿ ಖುಷಿ ಆಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನಗೆ ಮತ್ತೊಂದು ಭಾರಿ ವಿಷಯ ಅನಿಸಿದೆ ಅಂತ ಹೇಳಿದ್ರೆ, ನಮ್ಮ ಅಕ್ಕಪಕ್ಕದ ಎಲ್ಲ ಶಾಲೆಯ ಶಿಕ್ಷಕರು ತುಂಬ ಅಭಿಮಾನದಿಂದ ಬಂದಿರ್ತಕ್ಕಂಥದ್ದಿದೆಯಲ್ಲ, ಅದು ತುಂಬ, ಯಾಕೆಂದರೆ ಒಂದು ಮಾಡಲ್ ಸಪೋರ್ಟ್ ಇದೆಯಲ್ಲ, ಈ ರೀತಿಯ ವಾತಾವರಣ ನಿರ್ಮಾಣ ಆದರೆ ಪ್ರತಿಯೊಂದು ಶಾಲೆ ಕೂಡ ಬಂಗಾರ ಆಗ್ತದೆ. ಹಾಗಾಗಿ ಈ ಪ್ರಯತ್ನ ಮಾಡಿರ್ತಕ್ಕಂಥ ಸಮಿತಿ ಅಧ್ಯಕ್ಷರು ದೇವಪ್ಪನವರು ಮತ್ತು ಮುಖ್ಯಸ್ಥೆ ಪ್ರಮೀಳ್ ಅವರಿಗೆ, ಎಲ್ಲರಿಗೂ ಕೂಡ ಎಲ್ಲ ಶಾಲಾ ಸಮಿತಿಯ ಅಧ್ಯಕ್ಷರಿಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ, ಹೊಸತನದ ಕಾರ್ಯಕ್ರಮವನ್ನು ಯಾವಾಗಲೂ ಬೇಕಾದರೂ ಮಾಡಿ ನಮ್ಮ ಸಹಕಾರಗಳು ಮತ್ತು ಊರಿನ ಜನರ ಸಹಕಾರ ಇದ್ದೇ ಇರುತ್ತೆ. ಇಂಥ ಕಾರ್ಯಕ್ರಮ ನಿರಂತರವಾಗಿ ಆಗಬೇಕು. ಆ ಮಕ್ಕಳಲ್ಲಿ ಮಕ್ಕಳು ನೋಡಿದ್ರೆ ನಿಜವಾದ ಸದಲ್ಲೇ ಕೂತಿದೆ, ನಿಮ್ಮ ಎದುರುಗಡೆ ಮಾತನಾಡ್ತಕ್ಕಂಥ ಯೋಗ್ಯತೆ ನಿಮಗಿಲ್ಲ. ಆದರೂ ನೀವು ಈಗಾಗಲೇ CRP ರವಿ ಸರ್ ಹೇಳಿದಾಗೆ ಶಾಲೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಒಂದು ಹಂತದ್ದಾದರೆ ಪ್ರಾಕ್ಟಿಕಲ್ಲಾಗಿ ಕೊಡ್ತಕ್ಕಂಥ ಶಿಕ್ಷಣ ಇಲ್ಲ, ಅದು ಪ್ರಭಾವ ಇದೆಯಲ್ಲ, ಅದು ಮಹತ್ತರವಾಗಿರ್ತಕ್ಕಂಥ ಪ್ರಭಾವ. ಅವರ ಮಕ್ಕಳ ಜ್ಞಾನ, ಈಗಲೇ ನಾನು ಎಲ್ಲ ಅಂಗಡಿಗಳನ್ನು ಸುತ್ತಾಗಿದ್ದೀನಿ, ಎಲ್ಲ ಮಾತಾಡಿದ ಅವರ ವ್ಯವಹಾರ ಜ್ಞಾನ ಅದ್ಭುತವಾಗಿದೆ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ನಿರಂತರವಾಗಿರಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತಾರೆ. ವರ್ಷದ ಹಿನ್ನಡೆ ಪ್ರಾರಂಭವಾಗಿದೆ. ಆದರೆ ಈ ಕಡೆ ಭಾಗದಲ್ಲಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸಾಮಾನ್ಯವಾಗಿ ನಾನು ಶಾಲೆಯಲ್ಲಿ ಹೋದಲೆಲ್ಲೂ ಕೂಡ ಮಕ್ಕಳ ಸಂತೆಯನ್ನು ಮಾಡಿದ್ದೀನಿ. ಈಗ ನಾನು ಕಂಟಿನ್ಯೂ ಆಗಿ 5 ವರ್ಷಗಳ ಮಕ್ಕಳ ಸಂತೆಯನ್ನು ಮಾಡಿ ಮುಗಿಸ್ಕೊಂಡಿದ್ದೀನಿ. ಈ ಮಕ್ಕಳ ಸಂತೆಯಿಂದ ಏನು ಉಪಯೋಗಪ್ಪ ಅಂತ ಹೇಳಿದರೆ, ವ್ಯಾವಹಾರಿಕ ಜ್ಞಾನವನ್ನು ಮಕ್ಕಳು ಚೆನ್ನಾಗಿ ಪಡಿತಾರೆ. ಜೊತೆಗೆ ಬರೀ ಮಕ್ಕಳೇ ಇದ್ದರೆ ಅದಕ್ಕಿಂತಲೂ ಹೆಚ್ಚಾಗಿ ಮಕ್ಕಳ ಜೊತೆಯಲ್ಲಿ ಪೋಷಕರು ಇರಬೇಕು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಆ ಜ್ಞಾನವನ್ನು ಪೋಷಕರ ಜೊತೆಯಲ್ಲಿ ಸೇರಿ ಮಾಡಿದರೆ ತುಂಬ ಒಳ್ಳೆಯ ಇದು ಬರುತ್ತೆ. ಜೊತೆಗೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ಪ್ರಸ್ತುತ ಮಾಡಿದ್ದೀನಿ, ಮೊದಲ ಸಂತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಮೊದಲ ಸಂತೆ ಇಷ್ಟು ಚೆನ್ನಾಗಿ ಆಗಿರೋದ್ರಿಂದ
ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಎಲ್ಲರೂ ಬಂದು ಹೇಗೆ STMC ಇದ್ದಾರೋ ಅವರು ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಪೋಷಕರು ಕೂಡ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಈ ಯಶಸ್ವಿಗೆ ಕಾರಣಕರ್ತರಾಗಿರುವಂಥ ಎಲ್ಲರಿಗೂ ಧನ್ಯವಾದವನ್ನು ನೀಡುತ್ತಾ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಕೊಂತ ಶುಭವನ್ನು ಹಾರೈಸ್ತಾ ಇದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲರೇ 2023-24ನೇ ಸಾಲಿನಲ್ಲಿ ಒಂದು ಮಕ್ಕಳ ಸಂತೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸುಧಾಕರ್ ಸರ್ ಅವರೇ, ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಮೀಳಾ ಮೇಡಮ್ ಅವರೇ, ಹಾಗೂ ಪಕ್ಕದ ಸ್ಕೂಲ್ನ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸುಶೀಲಾ ಮೇಡಮ್ ಅವರೇ, ಹಾಗೂ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಸುಮನಾ ಭಾಸ್ಕರ್ ಅವರೇ, ಹಾಗೂ ನಮ್ಮ ಈ ಭಾಗದ ಸದಸ್ಯರಾಗಿರ್ತಕ್ಕಂಥ ವಿಶ್ವಣ್ಣವರೇ, ಹಾಗೂ ಈ ಒಂದು ನಗರ ಕ್ಲಸ್ಟರ್ ವ್ಯಾಪ್ತಿಯ ಮೇಲ್ವಿಚಾರವಾಗಿರ್ತಕ್ಕಂಥ ರವಿ ಸರ್ ಅವರೇ, ಹಾಗೂ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಅಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ರಮೇಶ್ ಅಣ್ಣವರೇ, ಹಾಗೂ ನಗರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಅವರೇ, ಹಾಗೂ ನಮ್ಮ STMC ಉಪಾಧ್ಯಕ್ಷರಾದ ಅನ್ನಪೂರ್ಣ ಅವರೇ, ಎಲ್ಲ ಶಾಲೆಗಳಿಂದ ಬಂದಿರತಕ್ಕಂಥ ನಮ್ಮ ಶಿಕ್ಷಕ ವರ್ಗದವರು, ನಮ್ಮ ಜಗ್ಗಣ್ಣ ಸರ್ ಇರ್ಬೋದು, ಎಲ್ಲ ನಮ್ಮ ಆ ಶಾಲೆಯ ಶಿಕ್ಷಕರು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ STMC ಸದಸ್ಯರು, ಪೋಷಕರು, ಹಾಗೂ ನಮ್ಮ ಪ್ರೌಢಶಾಲೆಯಿಂದ ಬಂದಿರತಕ್ಕಂಥ ಶಿಕ್ಷಕ ವರ್ಗದವರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಈ ಒಂದು ಸಂತೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಈ ನಮ್ಮ ನಗರ ಭಾಗದಲ್ಲಿ ಆಯೋಜಿಸಿದ್ದು ನಮ್ಮದು ಮೊದಲನೇ ಸ್ಕೂಲ್. ಯಾಕೆಂದರೆ ಭಾಳಷ್ಟು ವರ್ಷಗಳಿಂದ ನಮ್ಮ ಮೇಡಮ್ ಹೇಳಿದಾಗೆ ನಡೀತಾ ಇದೆ ಹೊರಗಡೆ ಎಲ್ಲ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ಆಯೋಜಿಸೋದು ಸ್ವಲ್ಪ ಕಷ್ಟಕರ. ಯಾಕೆಂದರೆ ಅನೇಕ ಕಾರ್ಯಕ್ರಮಗಳಿರ್ತವೆ. ಮೊದಲನೇದಾಗಿ ಆಗಸ್ಟ್ ತಿಂಗಳಲ್ಲಿ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಶಾಲೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಹಾಗೆ ನಮ್ಮ ರವಿ ಸರ್ ಅವರು ನೀವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ನಾವು ತುಂಬ ಹೃದಯದಿಂದ ಒಪ್ಕೊಂಡು ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿದ್ವಿ. ಹಾಗೆ ಪ್ರತಿಭಾ ಕಾರಂಜಿ, ಶೈಕ್ಷಣಿಕ ಪ್ರವಾಸ ಮತ್ತು ವಾರ್ಷಿಕೋತ್ಸವ, ಇಂಥ ಅನೇಕ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಯಲ್ಲಿ ನಡೆಸಬೇಕಾದಂಥ ಸ್ಥಿತಿ ಬರುತ್ತೆ. ನಾವು ಹಾಗೆ ಸ್ಪೋರ್ಟ್ಸ್ ಮಾಡಿದ್ವಿ. ಒಂದು ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮಕ್ಕೆ ಒಂದು ಶೈಕ್ಷಣಿಕ ಪ್ರವಾಸವನ್ನು ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಅನೇಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಕರು ತಿಳಿಸಿ ಒಂದು ಭಾಳಷ್ಟು ಯಶಸ್ವಿಯಾಗಿ ಪೂರೈಸಿದ್ವಿ. ಹಾಗೆ ವಾರ್ಷಿಕೋತ್ಸವ ಒಂದು ಮಾಡಲಿಲ್ಲ. ಯಾಕೆಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಒಂದೇ ವರ್ಷದಲ್ಲಿ ಮಾಡಲಿಕ್ಕೆ ಹೋದರೆ ನಮ್ಮ ಪೋಷಕರಿಗೆ ಸ್ವಲ್ಪ ಭಾರ ಆಗ್ತದೆ. ಏನಪ್ಪ ಸರ್ಕಾರಿ ಶಾಲೆ ಅಂತ ನಾವು ಮಕ್ಕಳನ್ನು ಕಳಿಸ್ತಾ ಇದ್ದೀವಿ, ಯಾವತ್ತು ನೋಡ್ರು ಒಂದಲ್ಲ ಒಂದು ಹೇಳ್ತಾ ಇರ್ತಾರೆ ಅಂತೇಳಿ ಬೇಜಾರಾಗ್ತಾರೆ. ಹಾಗಾಗಿ ಮುಂದೆ ಆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಒಂದು ಮಕ್ಕಳ ಸಂತೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನಾವು ನಮ್ಮ STMC ಅವರು ಮತ್ತು ಎಲ್ಲ ನಮ್ಮ ಶಿಕ್ಷಕ ವರ್ಗದವರು ಕೂತ್ಕೊಂಡು ಯೋಚಿಸಿದ್ವಿ. ಆಗ ನಮ್ಮ 6 ಜನ ಶಿಕ್ಷಕರಿದ್ದಾರೆ. ಇವರು ಒಂದು ಬಹಳಷ್ಟು ಒಂದು ಬಲಿಷ್ಠವಾದ ಟೀಮ್. ನಮ್ಗೆ ಈ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಬಲಿಷ್ಠವಾದ ಟೀಮ್. ಅವ್ರ ಹತ್ರ ನಾವು ಯಾವುದನ್ನ ಹೇಳಿದ್ರು ಅವ್ರು ಆಗಲ್ಲ ಮತ್ತು ನನಗೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರಗಳೇ ಇಲ್ಲ. ಅಷ್ಟೊಂದು ಅದ್ಭುತವಾದಂಥ ನಮ್ಮ ಶಾಲೆಯಲ್ಲಿ 6 ಜನ ಶಿಕ್ಷಕರಿದ್ದಾರೆ. ಅದರಲ್ಲಿ ಈ ಬಾರಿ ಹೊಸದಾಗಿ ಆಶಿಕ್ ಮತ್ತು ಮಂಜುನಾಥ್ ಸರ್ ಅಂತಕ್ಕಂಥ ಇಬ್ಬರು ಶಿಕ್ಷಕರು ನಮಗೆ ಒಂಥರ ಜೋಡೆತ್ತುಗಳಿದ್ದಾಗೆ. ಯಾವುದನ್ನು ಮಾಡೋದಾದ್ರೂ ನಾವು ರೆಡಿ ಇದ್ದೀವಿ. ಇಲ್ಲಿ ನೋಡಿ, ನಾವು ಈ ಕಾರ್ಯಕ್ರಮ ಆಯೋಜಕರು ಮಾತ್ರ ಬಿಟ್ಟರೆ ಬರ್ತಕ್ಕಂಥ ಎಲ್ಲ ಕ್ರೆಡಿಟ್ ಏನಿದ್ರು ಅದು ನಮ್ಮ ಶಿಕ್ಷಕರ ವರ್ಗದಲ್ಲಿ ಸೇರ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಎಲ್ಲ ಪ್ಲಾನ್ಗಳನ್ನು ಯಾವ ಥರ ಮಾಡಬೇಕು ನಮ್ಮ ಪ್ರಮೀಳಾ ಮೇಡಮ್ ಅವರ ಒಂದು ಮುಖೇನವಾಗಿ ನೋಡಿ, ಪ್ರತಿಯೊಂದು ಅಂಗಡಿಗಳಿಗೂ ಒಂದೊಂದು ನದಿಯ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದ್ಭುತವಾದಂಥ ಕಾರ್ಯಕ್ರಮ. ಯಾಕೆಂದ್ರೆ ಇದನ್ನ ಅಷ್ಟು ಸುಲಭದಲ್ಲಿ ಯೋಚಿಸಿ ಮಾಡ್ತಕ್ಕಂಥದ್ದಲ್ಲ. ನಾವು ಸುಮಾರು ಒಂದು ವಾರದಿಂದ ಈ ಥರದ ಯೋಜನೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಶಿಕ್ಷಕ ವರ್ಗದವರು ಒಂದು ಪ್ಲಾನ್ ಮಾಡಿ ಎಲ್ಲ ಅಂಗಡಿಗಳಿಗೆ ಎಲ್ಲ ಮಕ್ಕಳನ್ನ ಮತ್ತೆ ಎಲ್ಲ ಮಕ್ಕಳು ಒಂದೇ ಥರದ ಅಂಗಡಿಗಳನ್ನು ಇಟ್ಟರೆ ವ್ಯಾಪಾರ ಕಷ್ಟ ಆಗ್ತದೆ ಅಂತೇಳಿ ಅವರೇ ಎಲ್ಲ ಕೂರಿಸ್ಕೊಂಡು ಮಕ್ಕಳಿಗೆ ಯಾವ್ಯಾವ ರೀತಿಯ ವ್ಯಾಪಾರಗಳನ್ನು ಮಾಡಬೇಕು ಆಗ್ತಕ್ಕಂಥ ಎಲ್ಲ ವಿಚಾರಗಳನ್ನು ಬಹಳ
ಅದ್ಭುತವಾಗಿ ಏರ್ಪಾಡು ಮಾಡಿದ್ದಾರೆ. ಮತ್ತು ಮಕ್ಕಳಲ್ಲೂ ಕೊಂಡುಕೊಳ್ಳುವಿಕೆ ಮತ್ತು ಕೊಡುವಿಕೆ ಅದರ ಮಧ್ಯದಲ್ಲಿ ವ್ಯತ್ಯಾಸಗಳು ಏನು ಬರ್ತವೆ ಅನ್ನೋದನ್ನ ಯೋಚಿಸಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಆರ್ಥಿಕ ಜ್ಞಾನವನ್ನ ಕಲ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೊನ್ನೆ ಎಲ್ಲ ನಮ್ಮ ಅಕ್ಕಪಕ್ಕದ ಶಾಲೆಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ನಾವು ಕರೆದಾಗ ನಮ್ಮ ಕರೆಗೆ ಹೋಗುಟ್ಟು ಎಲ್ಲರೂ ಒಂದು ಸಂಪೂರ್ಣ ಖುಷಿಯಿಂದ ಬಂದು ನಮಗೆ ಆಶೀರ್ವಾದ ಮಾಡಿದರೆ ಅವರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ಮುಂದೆ ಸಹ ಯಶಸ್ವಿಯಾಗಿ ನಡೆಸ್ಕೊಡಿ ಅಂತ ಹೇಳ್ತಾ ಎಲ್ಲ ಪೋಷಕರಲ್ಲಿ ಮಕ್ಕಳಲ್ಲಿ ವಿನಂತಿಸ್ಕೊಳ್ತಾ, ಮತ್ತೆ ಈಗ ಒಂದು ಲಘು ಉಪಹಾರದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಅದನ್ನು ಸ್ವೀಕರಿಸಿ ತಮಗೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಸ್ವಾಮಿ ಮೊದಲು ಹಾಳಾಗುವುದು ಆಗ ನಾಯಕನ ಆದ್ಯತೆ ತಾನಾಗೇ ಬರುತ್ತದೆ. ಆ ಒಂದು ಹಿತದೃಷ್ಟಿಯಿಂದಲೇ ನಮ್ಮ ಮಕ್ಕಳ ಮೇಳವನ್ನ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ ಸಾಕಷ್ಟು ಅನುಭವ ಆಗ್ತಾ ಇದೆ, ಇನ್ನು ಸಂದೇಹವೂ ಕೂಡ ಆಗ್ತಾ ಇದೆ. ಆ ಒಂದು ಅನುಭವ ಅವರ ಜೀವನ ಪರ್ಯಂತ ಇರಲಿ ಅಂತ ನಾವು ಆಶಿಸ್ತೇವೆ. ಆದರೆ ಈ ಒಂದು ಮಕ್ಕಳ ಸಂಖ್ಯೆಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಅದೇವಪ್ಪ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಾಗೂ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮಾನಾ ಬಾಸ್ರ ಇವರಿಗೂ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಈ ನಮ್ಮ ಭಾಗದ ವಾರ್ಡ್ ಸದಸ್ಯರಾದಂತಹ ವಿಶ್ವನಾಥ್ ಅವರಿಗೂ ಸಹ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಅನ್ನಪೂರ್ಣ ಇವರಿಗೂ ಸಹ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ರಮೇಶ್ ಎಸ್ಪಿಎಂಸಿಯ ಅಧ್ಯಕ್ಷರು, ಸರ್ಕಾರಿ ಪ್ರೌಢಶಾಲೆ ನಗರ ಇಲ್ಲಿನ ಅಧ್ಯಕ್ಷರಿಗೂ ಸಹ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ನಗರ ಕ್ಲಸ್ಟರ್ನ ಸಿಆರ್ಸಿ ಮಿತ್ರರಾದಂತಹ ಶ್ರೀಯುತ ರವಿ ಸರ್ ಇವರಿಗೂ ಸಹ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ನಗರ ಇಲ್ಲಿನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಸುಧಾಕರ್ ಜಿ ಇವರಿಗೂ ಸಹ ಶಾಲೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಗರ ಪ್ರೌಢಶಾಲೆ ನಗರ ಇಲ್ಲಿನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಸರ್ ಇವರಿಗೂ ಸಹ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ಎಸ್ಪಿಎಂಸಿ ಉಪಾಧ್ಯಕ್ಷರಾದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ ಇವರಿಗೂ ಸಹ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಸರ್ಕಾರಿ ಬಾಲಕಿಯರ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಸುಜಲಮ್ಮ ಮೇಡಮ್ ಇವರಿಗೂ ಸಹ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಾಲೆಯ ನಮ್ಮ ಶಾಲೆಯ ಎಲ್ಲ ಸದಸ್ಯರನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಏನಪ್ಪ ಕಾಯಿ ಮಾರ್ತಿದ್ಯಾ? ಹೌದಾ, ನೀನೇ ರೆಡಿ ಮಾಡಿದ್ದಾ? ಇಬ್ರು ಸೇರಿ ಅಂಗಡಿ ಇಟ್ಟಿದ್ದೀರಾ? ನಿನ್ನ ಹೆಸರು? ಹೌದು. ಎಷ್ಟನೇ ಕ್ಲಾಸ್ ನೀನು? ವ್ಯಾಪಾರ ಚೆನ್ನಾಗಿ ಆಗ್ತಿದ್ಯಾ? ಆಗ್ತಾ ಇದೆಯಲ್ಲ, ಒಳ್ಳೇದಾಗ್ಲಿ. ನಿನ್ನ ಅಂಗಡಿ ಹೆಸರೇನಪ್ಪ? ನರ್ಮದಾ. ಒಳ್ಳೆ ನದಿ ಹೆಸರನ್ನ ಇಟ್ಟಿದ್ಯಾ? ಏನೆಲ್ಲ ಮಾಡ್ತಿದ್ದೀರಾ? ಖಾರ ನೀವೇ ರೆಡಿ ಮಾಡೋದಾ? ಹೌದಾ. ಇದೇನು ಸೊಪ್ಪಿಟ್ಟಿದೆಯಲ್ಲ ಇಲ್ಲಿ? ಹೌದಾ. ನಿನ್ನ ಹೆಸರು ಏನು? ಹೌದಾ. ಎಷ್ಟನೇ ಕ್ಲಾಸು? ವಾವ್. ವ್ಯಾಪಾರ ಅಡ್ಡಿಲ್ವಾ? ನಿನ್ನ ಅಂಗಡಿ ಹೆಸರೇನು? ಕಾವೇರಿ ಇಷ್ಟ ಅಲ್ಲ? ಒಳ್ಳೆ ನದಿ ಹೆಸರು. ಇದೇನಿದು ಹಣ್ಣಿನ ಅಂಗಡಿನಾ? ನಿಮ್ಮ ಹೆಸರು ಪುಟ್ಟ? ಹಾಂ, ಕೀರ್ತಿ ಅಂತ. ಎಷ್ಟನೇ ಕ್ಲಾಸು? 7ನೇ ಕ್ಲಾಸು. ಅಂಗಡಿ ಹೆಸರು ನಿಮ್ಮದು? ವಾವ್. ಘಟಪ್ರಭಾ ನದಿ ಹೆಸರು ಅಲ್ವಾ? ವ್ಯಾಪಾರ ಅಡ್ಡಿಲ್ವಾ? ಚೆನ್ನಾಗಿ ಆಗ್ತಿದ್ಯಾ? ವ್ಯಾಪಾರ ಅಡ್ಡಿಲ್ವಾ?
ಇದು ಮಸಾಲೆ ಮಂಡಕ್ಕಿ ರೆಡಿ ಆಗ್ತಾ ಇದೆ ಅಲ್ವಾ? ಹೆಸರೇನು ಪುಟ ನಿಂದು? ಸಮೀಕ್ಷಾ. ಮಸಾಲ ಮಂಡಕ್ಕಿ ರೆಡಿ ಮಾಡ್ತೀಯಾ? ಓಕೆ. ನಿನ್ನ ಸ್ಟಾಲ್ ಹೆಸರು ಅದು ವರದಾನಾ? ಓಕೆ. ನೀವೇನಪ್ಪ ಕಬ್ಬಿನ ವ್ಯಾಪಾರ? ಮನೇಲೇ ಬೆಳ್ದಿರೋದಾ? ನಿನ್ನ ಹೆಸರು? ನಿತೇಶ್. ಎಷ್ಟನೇ ಕ್ಲಾಸು? 4ನೇ ಕ್ಲಾಸು. ನೀನು ಪಾರ್ಟ್ನರಾ? ಹಾಂ, ಓಕೆ. ನಿನ್ನ ಅಂಗಡಿ ಹೆಸರು? ಅಂಗಡಿ ಹೆಸರು? ಶರಾವತಿ. ನದಿ ಹೆಸರಲ್ವಾ? ಏನಪ್ಪ ಹೆಸರು ನಿಂದು? ಅಖಿಲೇಶ್. ಎಷ್ಟನೇ ಕ್ಲಾಸು? 5ನೇ ಕ್ಲಾಸು. ಅಂಗಡಿ ಹೆಸರು? ಹೌದಾ? ನದಿ ಹೆಸರಲ್ವಾ ಅದು? ಒಳ್ಳೇದಾಗಲಿ. ಐಸ್ ಕ್ರೀಮ್ ತಿಂತಿದ್ದೀರಾ ವ್ಯಾಪಾರ ಮಾಡೋದು ಬಿಟ್ಟು? ಎಲ್ಲ ರೇಟೆಲ್ಲ ಹೆಂಗೆ ಈಗ ಬಿಸ್ಕೆಟ್ಗೆಲ್ಲ? 6 ರೂಪಾಯಿ ಬಿಸ್ಕೆಟು. ತೆಂಗಿನಕಾಯಿ 7 ರೂಪಾಯಿ. ವ್ಯಾಪಾರ ಆಗ್ತಿದೆಯಾ? ಚೆನ್ನಾಗಾಗಲಿ. ಹೌದಾ? ಹೆಸರು ಪುಟ? ಹೌದಾ? ನಿನ್ನ ಅಂಗಡಿ ಹೆಸರು? ಬೋರ್ಡ್ ತಿರ್ಗೋಗ್ಬಿಟ್ಟಿದೆ. ಹಾಂ, ವರಾಹಿ ನದಿ ಅಲ್ವಾ? ನೆನ್ಪಿಟ್ಕೋಬೇಕು. ವ್ಯಾಪಾರ ಆಗ್ತಿದೆಯಾ? ಏನೆಲ್ಲ ಸೇಲ್ ಮಾಡ್ತಿದ್ಯಾ ಅಂಗಡಿಲಿ? ತರಕಾರಿನಾ? ಹೌದಾ? ಒಳ್ಳೆಯದಾಗಲಿ. ವ್ಯಾಪಾರ ಆಗ್ತಿದೆಯಲ್ಲ? ಚೆನ್ನಾಗಲ್ಲಿ. ನಿನ್ನ ಹೆಸರು ಪುಟ? ಛಾಯಾ. ಕುಮುದ್ವತಿ. ಹಣ್ಣು ಮತ್ತು ಜ್ಯೂಸ್ ಕಾರ್ನರಾ? ವ್ಯಾಪಾರ ಅಡ್ಡಿಲ್ವಾ? ಓಕೆ. ಆಗ್ತಾ ಇದೆ ಅಲ್ವಾ? ಎಷ್ಟನೇ ಕ್ಲಾಸ್ ನೀನು? 5ನೇ ಕ್ಲಾಸು. ಒಳ್ಳೆಯದಾಗಲಿ. ಬರ್ತೀನಿ ಆಮೇಲೆ. ಏನೋ ಐಸ್ ಕ್ರೀಮ್ ಸೆಲ್ಲಿಂಗಾ? ಆಮೇಲೆ ಬರ್ತೀನಿ. ಬರ್ತೀನಿ ಈಗ. ಅಡ್ಡಿಲ್ಲ. ಏನು ಕಲ್ಲಂಗಡಿ ಅಣ್ಣ? ಎಷ್ಟು ರೂಪಾಯಿ ಅದು? ಬರ್ತೀನಿ ತಡಿ, ಆಯಿತಾ? ಹೆಸರೇನಪ್ಪ ನಿಂದು? ವ್ಯಾಪಾರ ಚೆನ್ನಾಗಿದೆಯಾ? ಏನು ಮಾಡ್ತಿದ್ಯಾ? ಏನು ಸೇಲ್ ಮಾಡ್ತಿದ್ಯಾ? ಹೌದಾ? ಎಷ್ಟನೇ ಕ್ಲಾಸ್ ನೀನು? ಹಾಂ, ಅಡ್ಡಿಲ್ಲ. ನೀವು ತಗೊಳ್ಳಿ. ಹೇಳ್ತೀನಿ. ಇಲ್ಲ ಬೇಡ. ಇಲ್ಲ ಬೇಡ. ಆಮೇಲೆ ತೊಗೊತೀನಿ.
ಥ್ಯಾಂಕ್ ಯು. ಏನು ಪುಟ ನಿನ್ನ ಹೆಸರು? ರಚನಾ. ತರಕಾರಿ ತೊಗೊತಿದ್ದಾರೆ ಇವರು. ಏನು ಟೊಮೆಟೊ ಹುಳ ಇದೆ ಅಂತ ಆರಿಸಿದಾರೆ ಏನು? ಚೆನ್ನಾಗಿರೋ ಟೊಮೆಟೊ ಕೊಡಬೇಕಲ್ವಾ? ಎಷ್ಟನೇ ಕ್ಲಾಸ್ ನೀನು? 6ನೇ ಕ್ಲಾಸು. ಟೊಮೆಟೊ ಹೆಂಗೆ ಕೆ ಜಿಗೆ? 40 ರೂಪಾಯಿ. ವಿಡಿಯೋ ಮಾಡ್ತಾ ಇದ್ದೀವಿ ಮಕ್ಳಿಗೆ ಪಾಪ. ಪಾಪ ವ್ಯಾಪಾರನೇ ಆಗಿದೆ. ಹೌದು. ಸಂತೆಗೆ ಬರ್ತಿರೋದೆ ಈಗ? ಸಂತೆಗೆ ಈಗ ಬರ್ತಿರೋದು? ಹೌದು. ಎಂತ ಬೇಕು? ಎಂತ ತಗಂತಿ? ಚಾಕ್ಲೇಟ್ ತಗೊಂಡೆ. ತಗೊಂಡ್ಯಾ? ಚಾಕ್ಲೇಟ್ ತಗೊಂಡು ಹಂಗೆ ನೋಡಿ ಫ್ರೆಂಡಿಗೆಲ್ಲ ಕೊಟ್ಟು ಬಂದೆ. ಚಾಕ್ಲೇಟ್ ಎಲ್ಲ ತಗೊಂಡು ಯಾರಿಗೆಲ್ಲ ಕೊಟ್ಟು ಬಂದೆ? ಫ್ರೆಂಡಿಗೆಲ್ಲ ಕೊಟ್ಟೆ ಅಂತ ಹೇಳ. ಕೊಟ್ಟು ಬಂದ್ಯಾ? ಹೌದು. ಓ, ಮತ್ತೀಗ ಬೇರೆ ಏನಾದ್ರು ತಗೊಳ್ಳೋದಿದೆಯಾ ಸಂತೆಯಲ್ಲಿ? ಹೌದು, ತರಕಾರಿ ತಗೋ.